ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಏನಂದರೆ ನ್ಯಾಚುರಲ್ ಆಗಿರುವಂಥ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ನಾವು ಕೈಗಾರಿಕಾ ಕ್ರಾಂತಿ ಅನ್ನುವಂಥ ಅರ್ಥವನ್ನು ನಾವು ಏನು ಮಾಡಿದ್ವಿ ಅಂತಂದರೆ ಅಧ್ಯಯನವನ್ನು ಮಾಡಿದ್ವಿ. ಕೈಗಾರಿಕಾ ಕ್ರಾಂತಿ ಅಂದರೆ ಏನು, ಅದು ಯಾವ ನಗರದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಅದರಲ್ಲಿ ಬರ್ತಾ ಇರುವಂಥ ಕೆಲವೊಂದಷ್ಟು ಅಂಶಗಳು ಯಾವ ಇದಾವೆ ಅನ್ನೋಂಥ ಅಂಶಗಳನ್ನ ನಾವು ಸ್ಟಡಿ ಮಾಡಿದ್ದೀವಿ. ಇಲ್ಲೇನಿದೆ ಅಂತಂದರೆ ಕೈಗಾರಿಕಾ ಕ್ರಾಂತಿಯಿಂದ ಯಾವ್ಯಾವ ಒಂದು ಯಂತ್ರಗಳು ಏನಾಗಿದ್ವು ಅಂದರೆ ಅಭಿವೃದ್ಧಿ ಆದವು ಅನ್ನೋಂಥ ಒಂದು ರೀತಿಯಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಜವಳಿ ಕೇಂದ್ರವಾಗಿರ್ಬೋದು, ಸ್ಪಿನ್ನಿಂಗ್ ಯಂತ್ರ ಆಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಏನಾಗಿದೆ ಅಂತಂದರೆ ಕೈಗಾರಿಕರಣ ಅನ್ನೋದು ಏನಾಗಿದೆ ಅಂದರೆ ಅಭಿವೃದ್ಧಿ ಆಗ್ಯದ, ಅಥವಾ ಈ ಒಂದು ಕೈಗಾರಿಕಾ ಕ್ರಾಂತಿಯಿಂದ ಎಲ್ಲ ಯಂತ್ರಗಳನ್ನ ನಾವು ಪಡ್ಕೊಂಡಿದ್ದೀವಿ ಅನ್ನೋಂಥ ಅಂಶಗಳನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡಿದ್ದೀವಿ. ಹಾಗಾದರೆ ಏನಿದೆ ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು ಏನಿದಾವ ಅಂತ ನೋಡ್ತಾ ಇದ್ದೀವಿ. ಡಿಯರ್ ಸ್ಟೂಡೆಂಟ್ಸ್, ಇನ್ ರೆಗ್ಯುಲರ್ ಕ್ಲಾಸ್ ಆರ್ ಇನ್ ಆಫ್ಲೈನ್ ಕ್ಲಾಸಸ್ we have discussed about the industrial revolution, meaning of the industrial revolution and where the industrial revolution began. You already very well know industrial revolution began in the London, because London is the most developed city of the England. That reason industrial revolution started, or industrial revolution began in the London. ಈ ಒಂದು ರೀತಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕೆಲವು ಅಂಶಗಳನ್ನ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸ್ಟಡಿ ಮಾಡಿದ್ದೀವಿ. ಇನ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪೀರಿಯಡ್ ಮೆನಿ ಮಿಷನರೀಸ್ ಡೆವಲಪ್ಡ್. these all points we have discussed in the regular classes. Today we will discuss about effects of the industrial revolutions. What are the effects of the industrial revolutions? First one, agriculture. Industrial revolutions also affect on the agriculture also, because agriculture revolution began before the industrial revolutions. ಇಂಡಸ್ಟ್ರಿಯಲ್ ಅನ್ನುವಂಥ ಒಂದು ಕ್ರಾಂತಿ ಅಂದರೆ ಕೈಗಾರಿಕಾ ಕ್ರಾಂತಿ ಅನ್ನೋದು ಏನಾಗಿದೆ ಅಂತಂತಂದರೆ ಈ ಒಂದು ಕೃಷಿಯಲ್ಲೇ ಮೊದಲು ಪ್ರಾರಂಭವಾಗ್ಯದ ಅಂತ ತೆಗೆದುಕೊಳ್ತಾ ಇದ್ದೀವಿ. in the period of the industrial revolution, that time many machineries developed, and many machineries most developed in the industrial revolution period. That reason most farmers or laborers used the new machineries in the agriculture also. When the industrial revolution started in the 18th centuries, that time many farmers were freeing from the land to the work, and that time many farmers joined to the new mills and industries for the work. That reason many in the new mills and industries many new machineries used. That reason food production also increased in the industrial period or industrial revolution period. It is the one of the effect of the industrial revolution. Okay, ಇಲ್ಲಿ ಏನಾಗ್ತಾ ಇದೆ ಅಂತಂತಂದರೆ ಅಗ್ರಿಕಲ್ಚರಲ್ಲಿ ಕೂಡ ಏನಾಗ್ತಾ ಇದೆ ಅಂತಂದರೆ ಕೈಗಾರಿಕರಣ ಕ್ರಾಂತಿ ಅನ್ನೋದು ಏನಾಗ್ತಾ ಇದೆ, ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರ್ತಾ ಇದೆ. ಹೇಗೆ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಅಂತಂದರೆ ವ್ಯವಸಾಯದಲ್ಲಿ ಮೊದಲು ಕೈಗಾರಿಕಾ ಕ್ರಾಂತಿ ಆಗೋದು ಪ್ರಾರಂಭವಾಗಿದ್ದು ಎಲ್ಲಿ ಅಂತಂದರೆ ವ್ಯವಸಾಯದಲ್ಲಿ ಅಂತ ಹೇಳ್ತೀವಿ. ಬಟ್ ಆಮೇಲೆ ಏನಾಗ್ತಾ ಇದೆ ಅಂತಂದರೆ ಕೈಗಾರಿಕರಣ ಪ್ರಾರಂಭವಾಗಿದ್ದು. ಅಂದರೆ ಕ್ರಾಂತಿ ಅನ್ನೊಂದು ಏನಿದೆ ಅಂತಂದರೆ ಮೊದಲು ಅಭಿವೃದ್ಧಿ ಆಗಿದ್ದಂಥ ಒಂದು ಕ್ಷೇತ್ರ ಯಾವುದು ಅಂತಂದರೆ ವ್ಯವಸಾಯ ಅಂತ ಹೇಳ್ತಾ ಇದ್ದೀವಿ. ಬಟ್ ನಂತರದಲ್ಲಿ ಆಗಿರೋದು ಯಾವುದು ಅಂತಂದರೆ ಕೈಗಾರಿಕರಣ ಕ್ರಾಂತಿ. ಅಂದರೆ ಫಸ್ಟಿಗೆ ಆಗ್ತಾ ಇರೋದು ಕೃಷಿ ಕ್ರಾಂತಿ ಅಥವಾ ವ್ಯವಸಾಯದ ಕ್ರಾಂತಿ, ಆಮೇಲೆ ಪ್ರಾರಂಭವಾಗ್ತಾ ಇರೋದು ಕೈಗಾರಿಕಾ ಕ್ರಾಂತಿ. ಆದರೆ ಈ ಕೈಗಾರಿಕಾ ಕ್ರಾಂತಿ ಪ್ರಾರಂಭ ಆಗೋದ್ರಿಂದ ವ್ಯವಸಾಯದಲ್ಲಿ ಏನು ಅಭಿವೃದ್ಧಿ ಆಗ್ಯದ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಮೊದಲು ಕ್ರಾಂತಿ ಪ್ರಾರಂಭವಾಗಿದ್ದು ವ್ಯವಸಾಯದಲ್ಲಿ, ಆಮೇಲೆ ಕೈಗಾರಿಕಾ ಕ್ರಾಂತಿ ವ್ಯವಸಾಯದ ಪ್ರಾರಂಭ ಆದ ನಂತರ ವ್ಯವಸಾಯದಲ್ಲಿ ಏನು ಚೇಂಜಸ್ ಆಯಿತು ಅಂದರೆ ಹಲವಾರು ಜನ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೊಸ ಮೆಷಿನರೀಸ್ಗಳನ್ನು ಕೃಷಿಯಲ್ಲಿ ಬಳಕೆ ಮಾಡ್ತಾ ಇದ್ದಾರೆ, ಯಂತ್ರಗಳನ್ನು ಕೃಷಿಯಲ್ಲಿ ಬಳಕೆ ಮಾಡ್ತಾರೆ. ನಿಮಗೆ ಗೊತ್ತಿರುವ ಹಾಗೆ ಪ್ರಾಚೀನ ಕಾಲದಲ್ಲಿ ಒಬ್ಬ ಮನುಷ್ಯ ಏನು ಮಾಡ್ತಿದ್ದ ಅಂದರೆ ಕೇವಲ ಪ್ರಾಣಿಗಳನ್ನು ಮಾತ್ರ ಏನು ಮಾಡ್ತಿದ್ದ ಅಂದರೆ ಯೂಸ್ ಮಾಡ್ತಿದ್ದ. ಆ farmer used in the agriculture only animals. But when the industrial revolution happened in the London in the 18th century, that time a farmer used the new machineries in the agriculture also. That reason is the most effect on the agriculture field. ಇಲ್ಲಿ ವ್ಯವಸಾಯದಲ್ಲಿ ಏನಾಗ್ತಾ ಇದೆ ಅಂತಂದರೆ ರೈತ ಒಬ್ಬ ಏನು ಮಾಡ್ತಾ ಇದ್ದಾನ ಅಂತಂದರೆ ಮೊದಲು ಕೇವಲ ಪ್ರಾಣಿಗಳನ್ನು ಬಳಸ್ಕೊಂಡು ಕೃಷಿಯನ್ನು ಮಾಡ್ತಾ ಇದ್ದ. ಬಟ್ ಯಾವಾಗ ಕೈಗಾರಿಕಾ ಕ್ರಾಂತಿ ಅನ್ನೋದು ಅಭಿವೃದ್ಧಿ ಆಗ್ತಾ ಇದೆ ಆವಾಗ ಆತ ಏನು ಮಾಡ್ತಾ ಇದ್ದಾನ ಅಂತಂದರೆ ಹೊಸ ಯಂತ್ರಗಳನ್ನು ಬಳಕೆ ಮಾಡ್ತಾ ಇದ್ದಾನ. ಅದರಲ್ಲಿ ನಾವು ಸಾಕಷ್ಟು ಉದಾಹರಣೆಗಳನ್ನು ತೆಗೆದುಕೊಳ್ಬೋದು ರೀ. ಅಲ್ಲಿ ಟ್ರ್ಯಾಕ್ಟರ್ ಅಂತ ತೆಗೆದುಕೊಳ್ಬೋದು, ಬೋರ್ವೆಲ್ ಅಂತ ತೆಗೆದುಕೊಳ್ಬೋದು, ನೀರನ್ನು ಹಾಸಲಿಕ್ಕೆ ಎಷ್ಟೋ ಒಂದು ಯಂತ್ರಗಳನ್ನು ಆತ ಏನು ಮಾಡ್ತಾನೆ ಬಳಕೆಯನ್ನು ಮಾಡ್ತಾ ಇದ್ದಾನೆ.
ಸೊ ಈ ರೀತಿ ಕೃಷಿಯಲ್ಲಿ ಏನಾಗಿದೆ ಅಂದರೆ ಹೊಸ ಒಂದು ಯಂತ್ರಗಳು ಒಂದು ಬಳಕೆ ಅಥವಾ ಪ್ರಯೋಗ ಆಗ್ತಾ ಇದೆ. ಇನ್ನು ಅದೇ ಸಂದರ್ಭದಲ್ಲಿ 18ನೇ ಶತಮಾನದಲ್ಲಿ ಯಾವಾಗ ಕೈಗಾರಿಕಾ ಕ್ರಾಂತಿ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ರೈತರು ವ್ಯವಸಾಯದಲ್ಲಿ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥ ಕಾರ್ಯನಿರತರಾದಂಥ ರೈತರು ಎಲ್ಲರೂ ಏನಾಗ್ತಾ ಇದ್ದಾರೆ ಅಂತ ಅಂದರೆ ಸ್ವತಂತ್ರರಾಗ್ತಾ ಇದ್ದಾರೆ. ಸೊ ಅವರು ಎಲ್ಲಿ ಜಾಯ್ನ್ ಆಗ್ತಾರೆ ಅಂತಂದರೆ ಕೈಗಾರಿಕಾ ಕ್ರಾಂತಿಯಲ್ಲಿ ಸ್ಥಾಪನೆ ಆದಂಥ ಹೊಸ ಕಾರ್ಖಾನೆಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೊ ಕೆಲಸಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಸೊ ಅಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಇದರಿಂದ ಹೆಚ್ಚು ಜನ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೈಗಾರಿಕೆಗಳಲ್ಲಿ ಕೆಲಸಕ್ಕೆ ಸೇರೋದ್ರಿಂದ ಅಲ್ಲಿ ಹೊಸ ಯಂತ್ರಗಳು ಕೈಗಾರಿಕೆಗಳಲ್ಲಿ ಏನಾಗ್ತಾವೆ ಅಂದರೆ ಬಳಕೆ ಆಗ್ತಾ ಇದ್ದಾವೆ. ಹೀಗೆ ಹೊಸ ಯಂತ್ರಗಳು ಕೈಗಾರಿಕೆಯಲ್ಲಿ ಬಳಕೆ ಆಗೋದ್ರಿಂದ ಅಲ್ಲಿ ಏನಾಗ್ತಾ ಇದ್ದಾರೆ, ಸೊ ಆಹಾರದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ಫುಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಹಾರದ ಪ್ರಮಾಣ ಕೂಡ ಹೆಚ್ಚಾಯಿತು. ಇದನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂತಂದ್ರೆ ವ್ಯವಸಾಯದ ಮೇಲೆ ಕೂಡ ಇದರ ಒಂದು ಪರಿಣಾಮ ಆಗ್ಯದ ಅಂತ ನಾವು ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ಏನ್ರಿ, ಒಟ್ಟಾರೆಯಾಗಿ ಕೈಗಾರಿಕರಣ ವ್ಯವಸಾಯದ ಮೇಲೆ ಪ್ರಾರಂಭವಾದ ಅಥವಾ ಪ್ರಭಾವ ಬೀರಿದ್ದೇನು ಅಂತಂದರೆ ಪ್ರಾರಂಭದಲ್ಲಿ ಒಂದು ಸಂಪ್ರದಾಯಬದ್ಧವಾದಂಥ ವ್ಯವಸಾಯ ನಡೀತಾ ಇತ್ತು. ಬಟ್ ಕೈಗಾರಿಕರಣ ಆದ ನಂತರ ಅಥವಾ ಕೈಗಾರಿಕಾ ಕ್ರಾಂತಿ ಆದ ನಂತರ ಆಧುನಿಕವಾದಂಥ ಒಂದು ಪದ್ಧತಿಯನ್ನು ನಾವು ಕೃಷಿಯಲ್ಲಿ ಕಾಣ್ತಾ ಇದ್ದೀವಿ. ಇದು ಕೃಷಿಯಲ್ಲಿ ಆಗಿರುವಂಥ ಒಂದು ಹೆಚ್ಚು ಒಂದು ಪ್ರಭಾವಶೀಲವಾದಂಥ ಒಂದು ಕಾರ್ಯ ಅಂತ ನಾವೇನು ಮಾಡ್ತಾ ಇದ್ದೀವಿ, ತೆಗೆದುಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮ. ಸೊ ಇಲ್ಲಿ ಸಿಂಪಲ್ ಆಗಿ ನಾವೇನು ತೆಗೆದುಕೊಳ್ತಾ ಇದ್ದೀವಿ ಅಂತಂದರೆ ರೆವಲ್ಯೂಷನ್ ಬಿಗ್ಯಾನ್ ಇನ್ ದ ಅಗ್ರಿಕಲ್ಚರ್ ಬಿಫೋರ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ದೆನ್ ಹ್ಯಾಪನ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ದ 18th centuries. So when in the period of the industrial revolution that many new machineries developed. So that reason many farmers used the new machineries in the agriculture also. And that time when the industrial revolution happened in the 18th centuries, that time many farmers freeing to the work and joined the new mills and industries. That time all new mills developed the new machineries. So that reason increased the food production also. This is the one of the effect of the industrial revolution on the agriculture. ಸೊ ಇದು ಕೂಡ ಒಂದು ಏನಂತ ಹೇಳ್ತಾ ಇದ್ದೀವಿ ನಾವು, ಕಾರಣ ಅಥವಾ ಒಂದು ಪರಿಣಾಮ ಅಂತ ತೆಗೆದುಕೊಳ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋದೇನು ಅಂತಂದರೆ ಟ್ರಾನ್ಸ್ಪೋರ್ಟ್ ಅಂದರೆ ಸಾರಿಗೆ. ಹಾಗಾದರೆ ಸಾರಿಗೆಯಲ್ಲಿ ಏನಾಗ್ತಾ ಇದೆ ಅಂತಂತಂದರೆ ಸೊ ಹಲವಾರು ಹೊಸ ಏನು ಮಾಡ್ತಾರೆ ಅಂದರೆ ರಸ್ತೆಗಳನ್ನು, ಕಾಲುವೆಗಳನ್ನು, ರೈಲ್ವೆ ಮಾರ್ಗಗಳನ್ನು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದರೆ ಕೈಗಾರಿಕೆಗಳು ಸ್ಥಾಪನೆ ಆಗೋದ್ರಿಂದ ಏನಾಗ್ತದೆ ರೀ, ಹೆಚ್ಚು ಏನಾಗ್ತಾ ಇದೆ ಅಂತಂದ್ರೆ ವಸ್ತುಗಳು ಏನಾಗ್ತಾ ಇದಾವೆ ಅಂದರೆ ಪ್ರೊಡಕ್ಟ್ ಆಗ್ತಾ ಇದ್ದಾವೆ. ಆಮೇಲೆ ಒಂದು ಕೈಗಾರಿಕರಣದಿಂದ ಹಲವಾರು ರಫ್ತು ವಸ್ತುಗಳನ್ನು ಮತ್ತು ಸಿದ್ಧ ವಸ್ತುಗಳನ್ನು ಏನು ಮಾಡಬೇಕಾಗತ್ತೆ, ಸಾಗಾಣಿಕೆ ಮಾಡಬೇಕಾಗ್ತದೆ. ಅವಾಗ ಅವಶ್ಯಕತೆ ಇರೋದೇನು ಅಂತಂದರೆ ಸಾರಿಗೆ. ಹಾಗಾಗಿ ಕೈಗಾರಿಕರಣ ಕ್ರಾಂತಿ ಯಶಸ್ವಿ ಆಗಬೇಕಾಗಿತ್ತಂದರೆ ಪ್ರಮುಖವಾಗಿ ಬೇಕಾಗಿದ್ದೇನು, ಸಾರಿಗೆ ಬೇಕಾಗತ್ತೆ. ಹಾಗಾಗಿ ಸಾರಿಗೆಯನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದರಿಂದ ಸಿಗ್ತಾ ಇರೋದು ಏನಾಗ್ತದ ಅಂತಂದರೆ ಸಾಕಷ್ಟು ಹೊಸ ರಸ್ತೆಗಳು, ಹೊಸ ಕಾಲುವೆಗಳು, ನಂತರ ಹೊಸ ಕೆನಾಲ್ಗಳು, ನಂತರ ಹೊಸ ಸೇತುವೆಗಳು, ನಂತರ ಹೊಸ ರೈಲು ಮಾರ್ಗಗಳು ಇವುಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದರಿಂದ ಸುಲಭವಾಗಿ ಏನು ಮಾಡ್ಬೋದು ಅಂತಂದರೆ ಸಿದ್ಧ ವಸ್ತುಗಳನ್ನು ಮತ್ತು ಕಚ್ಚಾ ಸಾಮಗ್ರಿಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡ್ಬೋದು, ನಾವಲ್ಲಿ ಏನು ಮಾಡ್ಬೋದು ರೀ, ರಫ್ತು ಮಾಡ್ಬೋದು. ಜೊತೆಗೆ ಕೇವಲ ಅಲ್ಲಿ ವಸ್ತುಗಳನ್ನು ಮಾತ್ರ ರಫ್ತು ಮಾಡೋಕ್ಕಂತ ಅಲ್ಲ, ಸಪೋಸ್ ಈ ರೀತಿ ಸಾರಿಗೆಯನ್ನು ನಾವು ಬಳಸ್ಕೊಂಡ್ರೆ ಹೊಸ ವಿಚಾರಗಳನ್ನು ಕೂಡ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವೇನು ಮಾಡ್ಬೋದ್ರಲ್ಲಿ ಈಸಿಯಾಗಿ ನಾವು ಅಲ್ಲಿ ರಫ್ತು ಮಾಡ್ಬೋದು. ಸೊ ಹಾಗಾಗಿ ಕೈಗಾರಿಕರಣ ಕ್ರಾಂತಿಯಿಂದ ಇನ್ನೊಂದು ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಪರಿಣಾಮ ಏನು ಅಂತಂದರೆ ಸಾರಿಗೆ ಕ್ಷೇತ್ರದಲ್ಲಿ. ಸಾರಿಗೆಯಿಂದ ನಾವು ಸುಲಭವಾಗಿ ಏನು ಮಾಡ್ಬೋದು ಅಂದರೆ ಕಾರ್ಖಾನೆಗಳಿಂದ ಸಿದ್ಧವಾಗ್ತಾ ಇರುವಂಥ ವಸ್ತುಗಳನ್ನು ಬೇರೆ ಸ್ಥಳಕ್ಕೆ ಸಾಗಾಣಿಕೆ ಮಾಡ್ಬೋದು. ಕಾರ್ಖಾನೆಗಳಿಗೆ ಬೇಕಾಗಿರುವಂಥ ರಫ್ತು ವಸ್ತುಗಳನ್ನು ನಾವೇನು ಮಾಡ್ಬೋದು ಅಂತಂದರೆ ಒಂದು ಸ್ಥಳದಿಂದ ಸುಲಭವಾಗಿ ತರಿಸ್ಕೊಳ್ಬೋದು. ಜೊತೆಗೆ ಏನಾಗ್ತದೆ ಅಂತಂದರೆ ಹೊಸ ವಿಚಾರಗಳನ್ನು ಕೂಡ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವೇನು ಮಾಡ್ಬೋದು ಅಂದರೆ ರವಾನೆ ಮಾಡ್ಬೋದು. ಈ ಒಂದು ಸಾಧ್ಯತೆ ಕೂಡ ಏನಾಗ್ತದೆ ಅಂದರೆ ಸಾರಿಗೆಯಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಕೈಗಾರಿಕಾ ಕ್ರಾಂತಿ ಅನ್ನೋದು ಕೂಡ ಸಾರಿಗೆ ಕ್ಷೇತ್ರದಲ್ಲಿ ಅಗಾಧವಾದಂಥ ಒಂದು ಪರಿಣಾಮವನ್ನು ಬೀರಿದೆ. ಸೊ ಟ್ರಾನ್ಸ್ಪೋರ್ಟ್, ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ವೆನ್ ಹ್ಯಾಪನ್ಡ್ ಇನ್ ದ 18th century. ಸೊ ದ್ಯಾಟ್ ಟೈಮ್ ಟ್ರಾನ್ಸ್ಪೋರ್ಟ್ ಮೋಸ್ಟ್ ಡೆವಲಪ್ಡ್ ಇನ್ ದ ಬ್ರಿಟನ್. ಸೊ ಬ್ರಿಟನ್ ಟ್ರಾನ್ಸ್ಪೋರ್ಟ್ ಈಸ್ ಮೋಸ್ಟ್ ಡೆವಲಪ್ಡ್ ಇನ್ ದ ಪೀರಿಯಡ್ ಆಫ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ದ್ಯಾಟ್ ಟೈಮ್ we saw the many transport ways. So for examples, railways network, road network, and canal and water networks. So these all networks in the
available in the industrial revolution period. So that time the very easily and quickly and very easily so move or transfer to the raw materials and the raw materials and in some product also. So one place to the another places. And the same thing, so when the industrial revolution happened in the Britain, that time the not only is the raw material transferred to the one place to the another places, so with new ideas also transferred to the one place to the another places. So this is also is the one of the effect of the industrial revolution. So ಇದು ಕೂಡ ನಾವು ಒಂದು ಏನಂತ ಅಂತ ಕರಿತೀವಿ ರೀ. ಸೊ ಅಲ್ಲಿ ಏನಾಗ್ತದೆ ಒಂದು ಪರಿಣಾಮ ಅಂತ ಕರಿತೀವಿ. So when the build new railways network and road networks and canal networks, that time is collected the toll fees also. So this is point also help to the industrial build the some industries. So this is also is the one of the effect of the transports. So industrial revolution is effect on the transport also, because Britain in the industrial field, Britain transport is the most developed. So for example, canals and railways and roads and water networks is available in the industrial field. So this networks help to the transport the raw materials and some products also. And is the same way these all networks so used to the new ideas transfer to the one place to the another places. So that reason is the industrial revolution so effect on the transport also. ಹೀಗೆ ಕೈಗಾರಿಕರಣ ಕ್ರಾಂತಿ ಅನ್ನೋದು ಏನಾಗ್ತಾ ಇದೆ ಅಂತಂದರೆ ಸಾರಿಗೆ ಮೇಲೂ ಕೂಡ ಏನಾಗ್ತದೆ ಪರಿಣಾಮವನ್ನು ಬೀರ್ತಾ ಇದೆ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಕಿನಾಲ್ ಅಥವಾ ಕಾಲುವೆಗಳು ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಕಾಲುವೆಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಸೊ ಕಾಲುವೆಗಳು ಕೂಡ ಏನಾಗ್ತಾ ಇದಾವೆ ಅಂದರೆ ಆಲ್ರೆಡಿ ನಾನು ಇಲ್ಲಿ ಈ ಸಾರಿಗೆ ಪಾಯಿಂಟಲ್ಲಿ ಇವಕ್ಕೆಲ್ಲ ಬರ್ತಾ ಇದಾವೆ, ಮತ್ತು ನಿಮಗಲ್ಲಿ ಸಪ್ರೇಟಾಗಿ ಪಾಯಿಂಟ್ಸ್ಗಳನ್ನು ಇಟ್ಟಿದ್ದಾರೆ. ಹಾಗಾದರೆ ಕಿನಾಲ್ಗಳು ಕಾಲುವೆಗಳಿಂದ ಕೂಡ ಏನಾಗ್ತಾ ಇದೆ ಅಂತಂದರೆ ಕೈಗಾರಿಕರಣ ಕ್ರಾಂತಿ ನಡೆಯುವಂಥ ಸಂದರ್ಭದಲ್ಲಿ ಹೊಸ ಕಾಲುವೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಕಾರಣ ಗೊತ್ತಿದೆ ನಿಮಗೆ. ಕೈಗಾರಿಕರಣಕ್ಕೆ ಬೇಕಾಗಿರೋದು ಎರಡು, ಒಂದು ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ ರೀ, ಸಿದ್ಧ ವಸ್ತುಗಳನ್ನು ತಯಾರಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಸಿದ್ಧ ವಸ್ತುಗಳನ್ನ ಏನು ಮಾಡಬೇಕಾಗುತ್ತೆ, ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡಬೇಕಾಗತ್ತೆ, ರವಾನೆ ಮಾಡಬೇಕಾಗತ್ತೆ. ಹಾಗಾದರೆ ಆ ರೀತಿ ರವಾನೆ ಮಾಡಬೇಕಾದಾಗ ಸುಲಭವಾಗಿ ಕೆಲವೊಂದಷ್ಟು ಮಾರ್ಗಗಳು ನಮಗೆ ಅವಶ್ಯಕತೆ ಇರ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ನಾವು ಮಾಡ್ತಾ ಇರೋದು ಕಾಲುವೆಗಳನ್ನು ಕೂಡ ನಮಗೊಂದು ಮಾರ್ಗ ಅಂತ ಹೇಳ್ತೀವಿ, ರಸ್ತೆಗಳು ಕೂಡ ಒಂದು ಮಾರ್ಗಗಳಂತ ಹೇಳ್ತೀವಿ, ರೈಲು ಮಾರ್ಗಗಳು ಕೂಡ ನಮಗೆಲ್ಲ ಏನಾಗ್ತವೆ, ಸಹಾಯ ಆಗ್ತಾ ಇದ್ದಾವೆ. ಸೊ ಇವುಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ ನಾವು ಸಿದ್ಧಪಡಿಸಿರುವಂಥ ವಸ್ತುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವೇನು ಮಾಡ್ತೀವಿ, ರವಾನೆ ಮಾಡಲಿಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ 18ನೇ ಶತಮಾನದಲ್ಲಿ ಹಲವಾರು ಕೆನಾಲ್ಸ್ಗಳು ಏನಾಗ್ತಾ ಇದ್ದಾವೆ ಅಂತಂದರೆ ನಿರ್ಮಾಣವಾಗ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಬರ್ತಾ ಇರೋದು ಯಾವುದು ಅಂತಂದರೆ ಬ್ರಿಡ್ಜ್ ವಾಟರ್ ಕೆನಾಲ್ ಅಂತ. ಸೊ ಇದು ಎಲ್ಲಿ ಬರ್ತಾ ಇದೆ ಅಂತಂದರೆ ಇಂಗ್ಲೆಂಡ್ನಲ್ಲಿ ಬರ್ತಾ ಇರುವಂಥ ಒಂದು ಬೃಹತ್ವಾದಂಥ ಕಾಲುವೆ. ಈ ಕಾಲುವೆಗಳಿಂದ ಏನಾಗುತ್ತೆ ಅಂದ್ರೆ ಇಂಗ್ಲೆಂಡಿನಲ್ಲಿ ನಡೀತಾ ಇರುವಂಥ ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ಹಲವಾರು ಕಾರ್ಖಾನೆಗಳು ಏನು ಸ್ಥಾಪನೆ ಆಗಿದ್ದಾವಲ್ಲ, ಆ ಎಲ್ಲ ಕಾರ್ಖಾನೆಗಳು ಏನು ಮಾಡ್ತಾಯಿದ್ವು ಅಂತಂದರೆ ಹಲವಾರು ವಸ್ತುಗಳನ್ನು ಪ್ರೊಡಕ್ಟ್ ಮಾಡ್ತಾಯಿದ್ವು, ಅವುಗಳನ್ನು ಉತ್ಪಾದನೆ ಮಾಡ್ತಾಯಿದ್ವು. ಆವಾಗ ಉತ್ಪಾದನೆ ಮಾಡಿದಂಥ ಎಲ್ಲ ವಸ್ತುಗಳನ್ನು ಇಡೀ ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ಅವ್ರು ಏನು ಮಾಡಬೇಕಾಗತ್ತೆ, ರವಾನೆ ಮಾಡಬೇಕಾಗತ್ತೆ. ಆವಾಗ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಮಾರ್ಗಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಅವರು ಬಳಸ್ಕೊಳ್ತಾ ಇರುವಂಥ ಒಂದು ಮಾರ್ಗ ಕೂಡ ಯಾವುದು ಅಂದರೆ ಕಾಲುವೆಗಳು. ಅದರಲ್ಲಿ ಭಾಳ ಪ್ರಸಿದ್ಧವಾದಂಥ ಅಥವಾ ಅವರು ಮೊದಲು ಕಟ್ಟಿರುವಂಥ ಒಂದು ಕಾಲುವೆ ಯಾವುದು ಅಂತಂದರೆ ಬ್ರಿಡ್ಜ್ ವಾಟರ್ ಕಾಲುವೆ ಅಂತ ತೆಗೆದುಕೊಳ್ತೀವಿ. ಈ ಬ್ರಿಡ್ಜ್ ವಾಟರ್ ಕಾಲುವೆ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತದೆ ಅಂತಂದರೆ ನೇರವಾಗಿ ಗೊತ್ತಾಗುತ್ತೆ, ಕೈಗಾರಿಕಾ ಕ್ರಾಂತಿ ಎಲ್ಲಿ ಸ್ಟಾರ್ಟ್ ಆಗಿದೆ ರೀ, ಇಂಗ್ಲೆಂಡ್ನಲ್ಲಿ ಅಂತ ಹೇಳ್ತೀವಿ. ಹಾಗಾದರೆ ಬ್ರಿಡ್ಜ್ ವಾಟರ್ ಕಾಲುವೆ ಕೂಡ ಎಲ್ಲಿ ಪ್ರಾರಂಭವಾಗಿದೆ, ಇಂಗ್ಲೆಂಡ್ನಲ್ಲಿನೇ ಪ್ರಾರಂಭವಾಗಿದೆ. ಹಾಗಾದರೆ ಇದನ್ನು ಎದಕ್ಕೆ ಬಳಸ್ತಾ ಇದ್ದಾರೆ, ಅವರು ತಯಾರಿಸಿರುವಂಥ ಏನು ಪ್ರಾಡಕ್ಟ್ಸ್ ಇದೆ, ಉತ್ಪಾದನೆ ಮಾಡ್ತಾ ಇರುವಂಥ ಏನು ವಸ್ತುಗಳಿದಾವಲ್ಲ, ಸೊ ಆ ಎಲ್ಲ ವಸ್ತುಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನೆ ಮಾಡಲಿಕ್ಕೆ ಅವು ಏನಾಗ್ತಾ ಇದ್ದಾವೆ, ಸಹಾಯ ಆಗ್ತಾ ಇದ್ದಾವೆ. ಹಾಗಾಗಿ ಕಾಲುವೆಗಳ ಮೇಲೂ ಕೂಡ ಏನಾಗುತ್ತೆ ಅಂದರೆ ಕೈಗಾರಿಕಾ ಕ್ರಾಂತಿ ಪ್ರಭಾವ ಬೀರಿದೆ. ಸಪೋಸ್ ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡಲ್ಲಿ ಪ್ರಾರಂಭ ಆಗ್ತಾ ಇರಲಿಲ್ಲ ಅಂದರೆ ಕಾಲುವೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ಅನಿವಾರ್ಯತೆ ಅವರಿಗೆ ಬರ್ತಾನೆ ಇರಲಿಲ್ಲ. ಆವಾಗ ಅವರು ಕಾಲುವೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಕಾಲುವೆಗಳ ನಿರ್ಮಾಣಕ್ಕೆ ಕೂಡ ಯಾವುದು ಕಾರಣವಾಗಿದೆ ರೀ, ಕೈಗಾರಿಕಾ ಕ್ರಾಂತಿ ಕಾರಣವಾಗಿದೆ. ಸೊ ಹಾಗಾಗಿ ಕೈಗಾರಿಕಾ ಕ್ರಾಂತಿ ಏನಾಗುತ್ತೆ ಅಂದರೆ ಕಾಲುವೆಗಳ ಮೇಲೆ ಏನಾಗುತ್ತೆ, ಪ್ರಭಾವವನ್ನು ಬೀರ್ತಾ ಇದೆ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಕಿನಾಲ್ಸ್. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಈಸ್ ದ ಎಫೆಕ್ಟ್ ಆನ್ ದ ಕಿನಾಲ್ಸ್ ಆಲ್ಸೋ, ಬಿಕಾಸ್ ಇನ್ ದ 18th centuries many new canals built in the 18th century. So these canals used for the transport to the products and transport to the raw materials to the one place to the another places.
So that reason that time canals is the most useful to the industrious persons and industrials. So that reason in the 18th century first England built in the new canal. So that canal Bridgewater Canal. So Bridgewater Canal, canal is in the northwest of England. So it is the most useful to the industrials field, because that time in the 18th centuries in the England many new industries built in the England country. That time all industries product the most developed things. So that all things and that all products transfer to the one place to the another place. That time canals also help for the transport. So that reason England's peoples or industries built a new canals in the 18th century. So this way canals also used to the industrial field. So in England people built a first canal, Bridgewater Canal in the England. So it is one of the effect on the industrial revolution. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಯಾವುದು ಅಂತಂದರೆ ರಸ್ತೆಗಳು ಅಂತ ಹೇಳ್ತೀವಿ. ಹಾಗಾದರೆ ಒಟ್ಟಾಗಿ ಇವಾಗ ನೋಡ್ರಿ, ಕೈಗಾರಿಕಾ ಕ್ರಾಂತಿ ಅನ್ನೋದು ವ್ಯವಸಾಯ, ಸಾರಿಗೆ ಮತ್ತು ಕಾಲುವೆಗಳಲ್ಲಿ ಏನಾಗ್ತಾ ಇದೆ ಅಂದರೆ ತನ್ನದೇ ಆದಂಥ ಒಂದು ಪರಿಣಾಮವನ್ನು ಬೀರಿದೆ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಯಾವುದು ಅಂತಂದರೆ ರಸ್ತೆಗಳು ಅಂತ ತೆಗೆದುಕೊಳ್ತಾ ಇದ್ದೀವಿ. ಹಾಗಾದರೆ ರಸ್ತೆಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ ಅಂತಂದರೆ ಇಲ್ಲಿ ಏನಾಗ್ತದೆ ಅಂದರೆ ಸೊ ಹಲವಾರು ರೀತಿಯಾದಂಥ ಒಂದು ಹೊಸ ರಸ್ತೆಗಳನ್ನು ಹೆಚ್ಚು ಸಂಖ್ಯೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ಥಾಪಿಸ್ತಾ ಇದ್ದಾರೆ, ನಿರ್ಮಿಸ್ತಾ ಇದ್ದಾರೆ. ಈ ಎಲ್ಲ ರಸ್ತೆಗಳು ಏನು ಮಾಡ್ತಾ ಇದ್ವು ಅಂತಂದರೆ ಬೃಹತ್ವಾದಂಥ ನೇರ ಸಿಟಿಗಳಿಗೆ ಏನು ಮಾಡ್ತಾ ಇದ್ವು ಅಂತಂದರೆ ಸೊ ಅಲ್ಲಿ ಏನು ಮಾಡ್ತಾ ಇದ್ದು ಲಿಂಕನ್ನು ಕೊಡ್ತಾ ಇದ್ರು, ಅಂದರೆ ನೇರ ಸಿಟಿಗೆ ಸಂಧಿಸುವಂತೆ ರಸ್ತೆಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ಥಾಪಿಸಿದ್ದಾರೆ. ಸೊ ಹೀಗೆ ಈ ಹೊಸ ರಸ್ತೆಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ ನಾನು ಆವಾಗಲೇ ಹೇಳಿದ್ದೀನಿ ರೀ, ಸಾರಿಗೆ ವ್ಯವಸ್ಥೆಯಲ್ಲಿ ಬರ್ತಾ ಇರೋದು ಈ 3 ಅಂಶಗಳು. ಈ 3 ಅಂಶಗಳನ್ನ ಅವ್ರು ಎದಕ್ಕೆ ಬಳಸ್ಕೊಳ್ತಾ ಇದ್ದಾರೆ? ತಾವು ಸಿದ್ಧಪಡಿಸಿರುವಂಥ ವಸ್ತುಗಳನ್ನು ಬೇರೆ ರಾಷ್ಟ್ರಕ್ಕೆ ರವಾನೆ ಮಾಡ್ಲಿಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ? ಬಳಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ರಸ್ತೆಗಳು ಕೂಡ ಅವರಿಗೆ ಎದಕ್ಕೆ ಯೂಸ್ ಆಗ್ತಾ ಇದ್ದಾವ್ರಿ? ಅವರು 18ನೇ ಶತಮಾನದಲ್ಲಿ ಹಲವಾರು ಹೊಸ ರಸ್ತೆಗಳನ್ನು ಏನು ಮಾಡಿದರು ಅಂತಂದರೆ ನಿರ್ಮಿಸಿದರು. ನಂತರ ಆ ರಸ್ತೆಗಳನ್ನು ನಿರ್ಮಿಸಿದ ನಂತರ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಟೋಲ್ ಫೀಸ್ ಅಂತ ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ರಸ್ತೆಗಳನ್ನು ಬಳಸುವಂಥ ಜನರಿಂದ ಏನು ಮಾಡ್ತಾರೆ? ಹಣವನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಇದೇ ಹಣವನ್ನು ಅವರು ಕೈಗಾರಿಕೆಗಳಲ್ಲಿ ಬಳಸಲಿಕ್ಕೂ ಕೂಡ ಏನಾಗ್ತಾ ಇದ್ದಾರೆ? ಸಹಾಯ ಆಗ್ತದೆ. ಈ ರೀತಿ ಒಂದು ರೀತಿಯ ರಸ್ತೆಗಳನ್ನು ನಿರ್ಮಾಣ ಮಾಡೋದ್ರಿಂದ ಸಹಾಯ ಆಯಿತು. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಏನು ಅಂತಂದರೆ ಇನ್ನು ಅವು ಎದಕ್ಕೆ ಯೂಸ್ ಆಗ್ತಾ ಇದ್ದಾವೆ ಅಂತಂದರೆ ಸೊ ಒಂದು ನಗರ, ಬೃಹತ್ವಾದಂಥ ಒಂದು ನಗರ ಇನ್ನೊಂದು ನಗರನ ಸಂಪರ್ಕ ಮಾಡಲಿಕ್ಕೆ ಏನು ಮಾಡಲಿಕ್ಕೆ ಆಗ್ತದೆ ಅಂತಂದರೆ ಆ ರಸ್ತೆಗಳು ಸಹಾಯ ಮಾಡ್ತಾ ಇದ್ದಾವೆ. ಜೊತೆಗೆ ಒಂದು ನಗರ ಅಥವಾ ಒಂದು ಕಾರ್ಖಾನೆ ತಾನು ಸಿದ್ಧಪಡಿಸಿರುವಂಥ ವಸ್ತುಗಳನ್ನು ಇನ್ನೊಂದು ಪ್ರದೇಶಕ್ಕೆ ಏನು ಮಾಡೋದಕ್ಕೆ ರವಾನೆ ಮಾಡಲಿಕ್ಕೆ ಆ ರಸ್ತೆಗಳು ಏನಾಗ್ತಾ ಇದ್ದಾವೆ ರೀ? ಸಹಾಯ ಆಗ್ತಾ ಇದ್ದಾವೆ. ಹಾಗಾಗಿ ರಸ್ತೆಗಳ ಮೇಲೂ ಕೂಡ ಏನಾಗುತ್ತೆ? ಕೈಗಾರಿಕಾ ಕ್ರಾಂತಿ ಏನಾಗುತ್ತೆ? ಪ್ರಭಾವ ಬೀರ್ತಾ ಇದೆ. ಸೊ ಕೈಗಾರಿಕಾ ಕ್ರಾಂತಿಯಲ್ಲಿ ಹಲವಾರು ಹೊಸ ವಸ್ತುಗಳು ಏನಾಗ್ತಾ ಇದ್ದಾವೆ ಅಂದರೆ ಉತ್ಪಾದನೆ ಆಗ್ತಾ ಇದ್ದಾವೆ. ಆ ಉತ್ಪಾದನೆ ಆದಂಥ ವಸ್ತುಗಳನ್ನು ಬೇರೆ ರಾಷ್ಟ್ರಕ್ಕೆ ಕಳಿಸೋದು ಅಲ್ಲಿ ಏನಾಗುತ್ತೆ ಅಂದರೆ ಅನಿವಾರ್ಯ ಆಗುತ್ತೆ, ಅವಶ್ಯಕತೆ ಕೂಡ ಆಗಿರ್ತದೆ. ಆ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಹಲವಾರು ರಸ್ತೆಗಳನ್ನು ನಿರ್ಮಿಸಿದ್ದಾರೆ. ಈ ರಸ್ತೆಗಳು ಏನಾಗ್ತಾ ಇದ್ದಾವೆ ಅಂತಂದರೆ ಒಂದು ರೀತಿಯಾಗಿ ಕೈಗಾರಿಕರಣ ಕ್ಷೇತ್ರಕ್ಕೆ ಏನಾಗಿದ್ದಾವೆ? ಸಹಾಯಕಾರಿಯಾಗಿದ್ದಾವೆ. ಹಾಗಾಗಿ ಈ ರಸ್ತೆಗಳನ್ನು ಬಳಸ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ತಾವು ಉತ್ಪಾದಿಸಿದಂಥ ವಸ್ತುಗಳನ್ನು ರವಾನೆ ಮಾಡ್ಕೊಳ್ಳಿಕ್ಕೆ ಆ ರಸ್ತೆಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅದು ಕೂಡ ಒಂದು ಪರಿಣಾಮ ಅಂತ ನಾವೇನು ಮಾಡ್ತೀವಿ ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಸೊ ಇದು ಕೂಡ ಒಂದು ಕಾರಣ ಅಂತ ಹೇಳ್ತೀವಿ ರೀ. ಕೈಗಾರಿಕರಣ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ, ರಸ್ತೆಗಳು ನಿರ್ಮಾಣವಾಗಲಿಕ್ಕೆ ಕೈಗಾರಿಕರಣ ಕ್ರಾಂತಿ ಒಂದು ಕಾರಣ. ಕೈಗಾರಿಕರಣ ಅಭಿವೃದ್ಧಿ ಆಗಲಿಕ್ಕೆ ರಸ್ತೆಗಳು ಕೂಡ ಏನಾಗ್ತಾ ಇದ್ದಾವೆ? ಸಹಾಯ ಮಾಡ್ತಾ ಇದ್ದಾವೆ. ಸೊ ಹೀಗೆ ರಸ್ತೆಗಳ ಮೇಲೂ ಕೂಡ ಕೈಗಾರಿಕರಣ ಏನಾಗಿದೆ ರೀ? ತನ್ನದೇ ಆದಂಥ ಒಂದು ಪರಿಣಾಮವನ್ನು ಬೀರದ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಇರೋದು ಏನು ಅಂದರೆ ರೋಡ್ಸ್. ಸೊ ಇನ್ ದ 18th centuries many numbers of new roads built in the England country. So that time England people collect the toll fees by the users also. So this amount is used in the industrial field. So this is the one of the uses of the industrial revolution. And then in the London, 18th centuries many industries built and many industries established. That time the many industries product the more things. So this all things is the transfer to the one place to the another place. So that time roads also helped to the transports.
So this is also one of the uses of roads, and then this when the England countries built or established the new roads, that time all roads is the contact to the major city in the England. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ರಸ್ತೆಗಳನ್ನು ಒಂದು ಮುಖ್ಯವಾದಂಥ ಒಂದು ನಗರಕ್ಕೆ ಏನು ಮಾಡ್ತಾ ಇದ್ದಾರೆ, ಸಂಪರ್ಕಿಸುವಂತೆ ಅವುಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ದ ಮೆನಿ ರೋಡ್ಸ್ ಬಿಲ್ಟ್ ಇನ್ ದ 18th century, ದಿಸ್ ಆಲ್ ರೋಡ್ಸ್ ಕಾಂಟ್ಯಾಕ್ಟ್ ಟು ದ ಮೇಜರ್ ಸಿಟಿ ಆಫ್ ದ ಇಂಗ್ಲೆಂಡ್ ಅಂತ ಹೇಳ್ತೀವಿ. ಸೊ ಹೀಗೆ ಇಲ್ಲಿ ನಿರ್ಮಾಣವಾದಂಥ ಎಲ್ಲ ರಸ್ತೆಗಳು ಪ್ರಮುಖವಾದಂಥ ಒಂದು ನಗರಕ್ಕೆ ಏನಾಗ್ತಾ ಇದ್ರು, ಸಂಧಿಸ್ತಾ ಇದ್ದು. ಇನ್ನು ಆ ರೋಡ್ಸ್ಗಳನ್ನ ಅವ್ರು ಎದಕ್ಕೆ ಬಳಸ್ತಾ ಇದ್ರು ಅಂತಂದ್ರೆ, ದಿಸ್ ರೋಡ್ಸ್ ಈಸ್ ಯೂಸ್ ಫಾರ್ ದ ಟ್ರಾನ್ಸ್ಪೋರ್ಟ್ ಟು ದ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅವರು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ರಸ್ತೆಗಳನ್ನು ಬಳಸ್ತಾ ಇದ್ದಾರೆ. ಸೊ ಈ ರೀತಿ ಏನಾಗ್ತಾ ಇದೆ ಅಂದರೆ ರಸ್ತೆಗಳು ಕೂಡ ಏನಾಗ್ತಾ ಇದಾವೆ ರೀ, ಕೈಗಾರಿಕರಣ ಕ್ರಾಂತಿಗೆ ಒಂದು ಸಹಾಯವಾಗ್ತಾ ಇದ್ದಾವೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಏನು ಅಂದರೆ ರೈಲ್ವೆ ಮಾರ್ಗಗಳು ಅಂತ ಹೇಳ್ತೀವಿ. ಸೊ ಏನಿದೆ ಅಂತಂದರೆ ಒಂದೇ ವರ್ಡ್ಸಲ್ಲಿ ಹೇಳ್ಬೇಕಂತಂದರೆ ಅವರು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಎಲ್ಲ ರಾಷ್ಟ್ರಗಳಿಗೆ ಕಳಿಸೋದವ್ರ ಉದ್ದೇಶವಾಗಿದೆ. ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡಂಥ ವಿಧಾನಗಳಷ್ಟೇ ಇವರು. ಯಾಕಂದರೆ ಒಂದೇ ವೇಳೆ ಎಲ್ಲ ವಸ್ತುಗಳನ್ನ ಎಲ್ಲ ರಾಷ್ಟ್ರಕ್ಕೆ ಕಳಿಸ್ಲಿಕ್ಕೆ ಆಗಲ್ಲ. ಒಂದು ರಾಷ್ಟ್ರಕ್ಕೆ ಸಂಪರ್ಕ ಮಾಡಲಿಕ್ಕೆ ನಾವು ಕಾಲುವೆಗಳನ್ನು ಬಳಸಿದ್ರೆ ಇನ್ನೊಂದು ರಾಷ್ಟ್ರದ ಸಂಪರ್ಕ ಮಾಡಲಿಕ್ಕೆ ನಾವು ರಸ್ತೆ ಮತ್ತು ರೈಲ್ವೆ ಮಾರ್ಗವನ್ನು ಬಳಸೋದು ಅನಿವಾರ್ಯವಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಕೊಡಬೇಕಂತಂದರೆ ಇಂಗ್ಲೆಂಡ್ದವರೇ ಭಾರತವನ್ನು ಸಂಪರ್ಕ ಮಾಡಲಿಕ್ಕೆ ಅವರು ಯಾವ ಮಾರ್ಗವನ್ನು ಹುಡುಕಿದ್ರಿ, ಜಲಮಾರ್ಗವನ್ನು. ಅಂದರೆ ಅದನ್ನು ಒಂದು ಸಂಶೋಧನೆ ಮಾಡಿದಂಥ ವ್ಯಕ್ತಿ ಯಾರಿದ್ದಾನೆ, ವಾಸ್ಕೋ ಡಿ ಗಾಮ 1498ರಲ್ಲಿ ಏನು ಮಾಡ್ತಾ ಇದ್ದಾನೆ, ಹೊಸದಾದಂಥ ಒಂದು ಜಲಮಾರ್ಗವನ್ನು ಸಂಶೋಧನೆ ಮಾಡ್ತಾ ಇದ್ದಾನೆ. ಹೀಗೆ ಒಂದು ಮಾರ್ಗವನ್ನು ಹುಡ್ಕೊಂಡವ್ರು ಏನು ಮಾಡಿದ್ರಿ, ಭಾರತಕ್ಕೆ ಸಂಪರ್ಕವನ್ನು ಪಡ್ಕೊಂಡ್ರಲ್ಲ. ಸೊ ಅದೇ ರೀತಿ ಇಲ್ಲಿ ಕೂಡ ಏನಾಗ್ತದೆ ಅಂತಂದರೆ 18ನೇ ಶತಮಾನದಲ್ಲಿ ಸಂಭವಿಸಿದಂಥ ಕೈಗಾರಿಕಾ ಕ್ರಾಂತಿ, ಸೊ ಆ ಕ್ರಾಂತಿ ಯಶಸ್ವಿ ಆಗಲಿಕ್ಕೆ ಅಥವಾ ಆ ಕ್ರಾಂತಿಯಲ್ಲಿ ಉತ್ಪಾದನೆ ಆದಂಥ ವಸ್ತುಗಳು ಜಗತ್ತಿನಲ್ಲೆಲ್ಲ ಪ್ರಸಿದ್ಧವಾಗಲಿಕ್ಕೆ ಅವರು ಬಳಸ್ಕೊಂಡಂಥ ಮಾರ್ಗಗಳನ್ನೇ ಕಾಲುವೆಗಳು, ರಸ್ತೆಗಳು, ರೈಲು ಮಾರ್ಗಗಳು. ಸೊ ಇಷ್ಟೇ, ಇದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ರೈಲು ಮಾರ್ಗಗಳ ಮೇಲೂ ಕೈಗಾರಿಕಾ ಕ್ರಾಂತಿ ಹೇಗೆ ಏನಾಗದ ಅಂದರೆ ಪರಿಣಾಮ ಬೀರದ ಅಂತಂದರೆ ಇಲ್ಲಿಯೂ ಕೂಡ ಹಲವಾರು ಹೊಸ ರೈಲು ಮಾರ್ಗಗಳನ್ನು ಏನು ಮಾಡ್ತಾರೆ ಅಂದರೆ ಇಂಗ್ಲೆಂಡಿನ ಜನ ಏನು ಮಾಡ್ತಾರೆ, ನಿರ್ಮಿಸ್ತಾ ಇದ್ದಾರೆ. ಕಾರಣ ಅಷ್ಟೇ, ಸೇಮ್ ಥಿಂಗ್ ಅಲ್ಲಿಯೂ ಅದೇ ರೀತಿ ಬರ್ತದೆ. ಕಾರಣ ಏನು ಅಂತಂದರೆ ಅವರು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಅವ್ರು ಏನು ಮಾಡಬೇಕಾಗತ್ತೆ ರೀ, ಬೇರೆ ರಾಷ್ಟ್ರಕ್ಕೆ ಏನು ಮಾಡಬೇಕಾಗತ್ತೆ, ರವಾನೆ ಮಾಡಬೇಕಾಗತ್ತೆ, ರಫ್ತು ಮಾಡಬೇಕಾಗತ್ತೆ. ಆ ಉದ್ದೇಶಕ್ಕೋಸ್ಕರ ಅವ್ರು ಏನು ಮಾಡಿದರು ಅಂತಂದರೆ ರೈಲ್ವೆ ಮಾರ್ಗಗಳನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಈ ರೈಲ್ವೆ ಮಾರ್ಗಗಳನ್ನ ನಿರ್ಮಿಸೋದ್ರಿಂದ ಅವರು ಈಸಿಯಾಗಿ ಮತ್ತು ಅವ್ರು ಏನು ಮಾಡ್ತಾರೆ, ಬಹು ಬೇಗನೆ ಭಾಳ ಸರಳವಾಗಿ ತಾವು ನಿರ್ಮಿಸಿರುವಂಥ ವಸ್ತುಗಳನ್ನ ಅಥವಾ ತಾವು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಬೇರೆ ರಾಷ್ಟ್ರಕ್ಕೆ ಕಳಿಸ್ಲಿಕ್ಕೆ ರೈಲ್ವೆ ಮಾರ್ಗಗಳು ಕೂಡ ಏನಾಗ್ತಾ ಇದ್ದಾವೆ ರೀ, ಸಹಾಯವಾಗ್ತಾ ಇದ್ದಾವೆ. ಸೊ ಈ ರೀತಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ರೈಲ್ವೆ ಮಾರ್ಗಗಳ ಮೇಲೆ ಕೂಡ ಕೈಗಾರಿಕರಣ ಕ್ರಾಂತಿ ಏನಾಗುತ್ತೆ, ಸೊ ಅಲ್ಲಿ ಸಹಾಯವಾಗ್ತಾ ಇದೆ. ಸೊ ಹಾಗಾದರೆ ರೈಲ್ವೇಸ್ ನೆಟ್ವರ್ಕ್ ಅಂತ ಹೇಳ್ತೀವಿ ರೀ. ಸೊ ಇನ್ ದ 18th centuries railways network also available in the England. So this all railways network is used for the transport the products the one place to the other places. So it is the one of the effect on the railways as well. So in the 18th century when the industrial revolution happened in the London or Britain, so that time many new railways network or railways so established. So then all railways used for the transport to the some things or some products for the another countries. So ali England is the most used the all ways of the transport to the ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ರೈಲ್ವೇಸ್ಗಳನ್ನು ಅದೇನು ಮಾಡ್ತದ ಅಂತಂದರೆ ಬಳಸ್ಕೊಳ್ತಾ ಇದೆ. ಸೊ ಹೀಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ರೈಲ್ವೆಗಳು ಕೂಡ ಏನಾಗ್ತಾ ಇದ್ದಾವೆ ಅಂತಂದರೆ ಕೈಗಾರಿಕರಣ ಕ್ರಾಂತಿಗೆ ಸಹಾಯವಾಗ್ತಾ ಇದ್ದಾವೆ, ಕೈಗಾರಿಕೀಕರಣ ಕ್ರಾಂತಿ ಅಭಿವೃದ್ಧಿಯಾಗಲಿಕ್ಕೆ ಸಹಾಯವಾಗ್ತಾ ಇದ್ದಾವೆ. ಇನ್ನು ಕೈಗಾರಿಕರಣ ಕ್ರಾಂತಿ ಅನ್ನೋದು ಕೂಡ ಏನಾಗುತ್ತೆ ಅಂದರೆ ಸಮಾಜವಾದದ ಮೇಲೆ ಏನಾಗುತ್ತೆ, ಪ್ರಭಾವ ಬೀರ್ತಾ ಇದೆ. ಹಾಗಾದರೆ ಸಮಾಜವಾದ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಸಮಾಜವಾದ ಅನ್ನೋದು ಇದೊಂದು ಏನಂದ್ರೆ ಆರ್ಥಿಕವಾದಂಥ ಒಂದು ಸಿದ್ಧಾಂತವಾಗಿದೆ. ಸೊ ಈ ಆರ್ಥಿಕ ಸಿದ್ಧಾಂತದಲ್ಲಿ ನಾವು ಏನು ತೆಗೆದುಕೊಳ್ತೀವಿ ಅಂತಂದರೆ ಆರ್ಥಿಕವಾಗಿ ಎಲ್ಲರಲ್ಲೂ ಕೂಡ ಸಮಾನತೆಯನ್ನು ಕ್ರಿಯೇಟ್ ಮಾಡೋದನ್ನು ನಾವು ಇಲ್ಲಿ ಏನು ಮಾಡ್ತಾ ಇದ್ವಿ, ಕಾಣ್ತಾ ಇದ್ವಿ. ಸೊ ಹಾಗಾದರೆ ಆ ಒಂದು ನೀತಿಯನ್ನು ಕೊಟ್ಟವ್ರು ಯಾರು ಅಂತಂದರೆ ನಿಮಗೆ ಗೊತ್ತಿರುವ ಹಾಗೆ ಸೊ ಆರ್ಥಿಕ ನೀತಿಯನ್ನು ಸಮಾನತೆಯ ಆಧಾರದ ಮೇಲೆ ಆರ್ಥಿಕವಾದಂಥ ಒಂದು ಸಿದ್ಧಾಂತವನ್ನು ನಮ್ಗೆ ನೀಡಿದವರು ಯಾರು? ಸೊ ಫಸ್ಟ್ ಲೆಸನಲ್ಲಿ ಓದ್ತಾ ಇದ್ದೀರಿ ನೀವು, ಯಾರ್ರಿ? ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ತಾ ಇದ್ವಿ. ಸೊ ಕಾರ್ಲ್ ಮಾರ್ಕ್ಸನ ಅವಧಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಬಂಡವಾಳ ಸಾಹಿತ್ಯ, ಸಮಾಜವಾದ ಈ ಒಂದು ಅಂಶಗಳನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದರೆ ಸಮಾಜವಾದ ಅನ್ನೋದು ಏನಾಗಿದೆ ಅಂದರೆ ಇದೊಂದು ಆರ್ಥಿಕ ಸಿದ್ಧಾಂತವಾಗಿದೆ. ಇದು ಕಾರ್ಲ್ ಮಾರ್ಕ್ಸ್ನಿಂದ ದೊರೆತಂಥ ಒಂದು ಸಿದ್ಧಾಂತವಾಗಿದೆ. ಇನ್ನು ಈ ಸಿದ್ಧಾಂತವನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಆರ್ಥಿಕವಾಗಿ ಎಲ್ಲರಲ್ಲೂ ಕೂಡ ಏನಾಗುತ್ತೆ ಅಂದರೆ ಸಮಾನತೆಯನ್ನು ತರೋದನ್ನು ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಬಳಸ್ಕೊಳ್ಳಿಕ್ಕೆ ಈ ಸಮಾಜವಾದ ಸಿದ್ಧಾಂತವನ್ನು ನಾವು ಏನು ಮಾಡ್ತಾ ಇದ್ದೀವಿ, ಪಡ್ಕೊಳ್ತಾ ಇದ್ದೀವಿ. ಈ ಸಮಾಜವಾದ ಸಿದ್ಧಾಂತ ಸಮಾಜದ ಮೇಲೆ ನಿಯಂತ್ರಣವನ್ನು
ನಿಯಂತ್ರಣವನ್ನು ಮಾಡ್ತಾ ಇದೆ. ಹೇಗೆ ನಿಯಂತ್ರಣ ಮಾಡ್ತದೆ ಅಂತಂದ್ರೆ ಆರ್ಥಿಕವಾಗಿ ಎಲ್ಲರಲ್ಲೂ ಸಮಾನತೆ ಹುಟ್ಟಿಸೋದು ಇದರ ಒಂದು ಜವಾಬ್ದಾರಿಯಾಗಿದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಅದು ಒಂದು ಸಮಾಜವಾದದ ಮೇಲೂ ಕೈಗಾರಿಕಾ ಕ್ರಾಂತಿ ಏನಾಗುತ್ತೆ ಪ್ರಭಾವ ಬೀರ್ತದೆ. ಹೇಗೆ ಕೈಗಾರಿಕಾ ಕ್ರಾಂತಿ ಪ್ರಭಾವ ಬೀರ್ತಾ ಇದೆ ಅಂತಂದರೆ ಸಿದ್ಧಾಂತ ಯಾವಾಗ ಅಲ್ಲಿ ಪ್ರಾರಂಭವಾಗ್ತದೆ ಆ ಒಂದು ಸಿದ್ಧಾಂತ ಪ್ರಾರಂಭವಾಗಿದ್ದು ಎದ್ರ ಮೇಲೆ ಅಂತಂತಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೈಗಾರಿಕಾ ಕ್ರಾಂತಿಯಿಂದನೇ ಡೈರೆಕ್ಟಾಗಿ ಏನಾಗಿದೆ ಅಂತಂದರೆ ಸಮಾಜವಾದ ಅನ್ನೋದೇನಾಗದ ಉತ್ಪನ್ನ ಆಗ್ಯದ ಅಥವಾ ಸಿದ್ಧತೆ ಆಗ್ಯದ. ಇನ್ನು ಇದು ಎದರ ವಿರುದ್ಧ ಕಾರ್ಯವನ್ನು ಮಾಡ್ತದೆ ಅಂತಂದರೆ ಬಂಡವಾಳಶಾಹಿತ್ವದ ವಿರುದ್ಧ ಏನಾಗುತ್ತೆ ಕಾರ್ಯ ಮಾಡ್ತದೆ. ಯಾಕೆ ಬಂಡವಾಳಶಾಹಿತ್ವದ ವಿರುದ್ಧ ಇದು ಕಾರ್ಯನಿರ್ವಹಿಸ್ತದ ಅಂತಂದರೆ ಅಲ್ಲಿ ಬಂಡವಾಳಶಾಹಿಗಳು ಏನು ಮಾಡ್ತಾರೆ ಅಂತಂದರೆ ತಮ್ಮ ಹಣವನ್ನು ಏನು ಮಾಡ್ತಾರೆ ಅಂದರೆ ಕೈಗಾರಿಕರಣದಲ್ಲಿ ಹಾಕಿರ್ತಾ ಇದ್ದಾರೆ. ಹಾಗಾಗಿ ಅವರು ಇನ್ವೆಸ್ಟ್ ಮಾಡ್ಯಾರ ಅಂತಂದ್ರೆ ಅಲ್ಲಿ ಆರ್ಥಿಕವಾಗಿ ಅವರು ಬಲಿಷ್ಠರಾಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಆರ್ಥಿಕ ಸಮಾನತೆಯನ್ನು ನಾವು ಏನು ಮಾಡಲ್ಲ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಮಾಜವಾದ ಏನಾಗುತ್ತೆ ಅಂದರೆ ಆರ್ಥಿಕವಾದಂಥ ಸಮಾನತೆಯನ್ನು ಕೊಡೋದಕ್ಕೋಸ್ಕರ ಅದೇನಾಗಿದೆ ರೀ ಸ್ಥಾಪನೆಯಾದಂಥ ಒಂದು ಸಿದ್ಧಾಂತವಾಗಿದೆ. ಇನ್ನು ಈ ಸಮಾಜವಾದ ಯಾವುದನ್ನು ವಿರೋಧ ಮಾಡ್ತಾ ಇದೆ ಅಂತಂದರೆ ಅವಾಗಿನ ಕಾಲದಲ್ಲಿರುವಂಥ ನಿರ್ದಿಷ್ಟವಾದಂಥ ಒಂದು ಪರಿಸ್ಥಿತಿ. ಏನು ಪರಿಸ್ಥಿತಿ ಇತ್ತಲ್ಲಿ ಕಾರ್ಮಿಕರದು ಅಂತಂದರೆ ಹೆಚ್ಚು ಅವಧಿಯಲ್ಲಿ ಅವರು ಕಾರ್ಯವನ್ನು ಮಾಡಬೇಕು, ಕಡಿಮೆ ವೇತನವನ್ನು ಪಡ್ಕೊಳ್ಬೇಕು. ಹಾಗಾದರೆ ಅಲ್ಲಿರುವಂಥ ಕಾರ್ಮಿಕರು ಕಡಿಮೆ ವೇತನಕ್ಕಾಗಿ ಹೆಚ್ಚು ಅವಧಿಯಲ್ಲಿ ಕಾರ್ಯವನ್ನು ಮಾಡ್ತಾಯಿದ್ರು. ಇದು ಕೂಡ ಏನಾಗದ ಒಂದು ಸಮಸ್ಯೆ ಆಗದ. ಆ ಸಮಸ್ಯೆಯನ್ನು ವಿರೋಧಪಡಿಸೋದು ಯಾವುದು ಅಂತಂದ್ರೆ ಸಮಾಜವಾದ. ಬಟ್ ಬಂಡವಾಳಶಾಹಿತ್ವ ಏನು ಮಾಡ್ತದ ಅಂತಂದ್ರೆ ಬಂಡವಾಳವನ್ನು ಹಾಕ್ತದೆ, ಅದು ಹೆಚ್ಚು ಲಾಭವನ್ನು ಪಡ್ಕೊಳ್ಳೋಕ್ಕೋಸ್ಕರ ಲೇಬರ್ಸನ್ನು ಹೆಚ್ಚು ಅವಧಿಯಲ್ಲಿ ಏನು ಮಾಡ್ತಾರೆ ಕಾರ್ಯವನ್ನು ಮಾಡಿಸ್ಲಿಕ್ಕೆ ಹಚ್ತಾ ಇದ್ದಾರೆ. ಬಟ್ ಅಲ್ಲಿ ಬಂಡವಾಳಶಾಹಿತ್ವ ಒಂದು ಕಡಿಮೆ ಅವಧಿಯಲ್ಲಿ ಹೆಚ್ಚು ವೇತನವನ್ನು ಪಡ್ಕೊಳ್ಳೋದನ್ನು ಸಪೋರ್ಟ್ ಮಾಡಿದರೆ ಸಮಾಜವಾದ ಏನಾಗುತ್ತೆ ಅಂತಂದರೆ ಅದನ್ನು ವಿರೋಧ ಪಡಿಸ್ತಾ ಇದೆ. ಹಾಗಾದರೆ ಸಮಾಜವಾದ ಹುಟ್ಕೊಂಡಿದ್ದು ಏನು ಅಂತಂದರೆ ಏನಾಗುತ್ತೆ ರೀ ಸಮಾಜದಲ್ಲಿ ಆರ್ಥಿಕ ಸಮಾನತೆಯನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಅದೇನಾಗಿದೆ ಹುಟ್ಕೊಂಡದ ಅಂತ ತೆಗೆದುಕೊಳ್ತಾ ಇದ್ದೀವಿ. ಹೀಗೆ ಆ ಸಮಾಜವಾದ ಹುಟ್ಕೊಳ್ಳಿಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಕೈಗಾರಿಕಾ ಕ್ರಾಂತಿ ಆರಂಭವಾಗಿದ್ದು. ಕೈಗಾರಿಕರಣದಲ್ಲಿ ಏನು ರೀತಿಯಾದಂಥ ಭೇದ ಭಾವ ನೀತಿಗಳು ಬರ್ತಾ ಇದಾವಲ್ಲ ಅವುಗಳನ್ನ ಹೋಗಲಾಡಿಸ್ಲಿಕ್ಕೆ ಸಮಾಜವಾದ ಅನ್ನುವಂಥ ಒಂದು ಏನಾಗಿದೆ ನೀತಿ ಪ್ರಾರಂಭವಾಗಿದೆ. ಇದು ಕೂಡ ಏನಾಗುತ್ತೆ ಅಂತಂದರೆ ಒಂದು ಪ್ರಭಾವ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಎಫೆಕ್ಟ್ ಆಫ್ ದ ಸೋಷಿಯಲಿಸಮ್. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಲ್ಸೋ ಎಫೆಕ್ಟ್ಸ್ ಆನ್ ದ socialism also. Socialism it was the economic theory. It is the economic theory. Socialism is directly created by the industrial revolution. Socialism is the work that against the unregulated capitalism. When the industrial revolution started in the London in the 18th century, that time many investors invest their money in the industries. That time all investors have the great and highly position. Socialism is the socialism is the against the unregulated capitalism. Because socialism theories produced the equality between the men and women labors also. In the 18th centuries many industries used the labors. That time all laborers worked the long period and for the lower payment. It is the avoid the socialism theory. That reason it is also is the one of the effect of the industrial revolutions. ಇದು ಕೂಡ ಒಂದು ಏನಂತ ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಪರಿಣಾಮ ಅಂತ ತೆಗೆದುಕೊಳ್ತಾ ಇದ್ದೀವಿ. ಬಿಕಾಸ್ socialism is the create equality, economic equality in the society. That reason all society is the control the industrial field. This way socialism rose directly against the unregulated capitalism. Because socialism is the create the economic equality in the society and economic equality in the economic equality between the men and women labors also. That reason socialism arose directly industrial revolution. Industrial revolution effect on the socialism also. Because socialism theory is the economic theory. This theory avoid the working the long period for the lower payment. Because that time laborers worked long period for the lower payment. That reason socialism avoid that system also. This is the main positive effect on the socialism by the industrial revolution. Okay, ಹೀಗೆ ಏನಾಗುತ್ತೆ ಸಮಾಜವಾದ ಅನ್ನೋಂಥ ಒಂದು ಸಿದ್ಧಾಂತ ಕೂಡ ಏನಾಗ್ತದ ಅಂತಂದರೆ ನಾವಲ್ಲಿ ಏನು ಮಾಡ್ತಾ ಇದ್ದೀವಿ ರೀ ಒಂದು ಪ್ರಭಾವ ಬೀರಿದನ್ನು ನಾವೇನು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಬರ್ತಾ ಇರೋದು ಏನು ಅಂತಂದ್ರೆ ಎಫೆಕ್ಟ್ಸ್ ಆನ್ ದ ಕ್ಯಾಪಿಟಲಿಸಮ್ ಆಲ್ಸೋ.
So industrial revolution effect on the capitalism also. So already I told to you what is the meaning of the capitalism. So capitalism, when the developed industrials and when the new industries built in the England, that many investmenters so invest their money in the industries, so it is called the capitalism. So when the improved the investment, that time is the industries also most developed and product in the product also is the most developed and most improved. So because industrial revolution also affect on the capitalism also, because in the 18th centuries many new industries built in the England. So that many investmenters invest their amount or their money in the industries. So this way in the that time when the investmenters invest their money, so that time is the that arose the facility of the economically. So that this way socialism so is the avoid this system. So it is industrial revolution when started in the England, that time the industrial revolution effect on the capitalism also, because when the industries built when new industries built in the England country, that time many investmenters invest their money in the industries field. That time industries or investment is also wealth. So that time is increase the product and wealth also increase in that time. So it is that way industrial revolution effect on the capitalism also. ಸೊ ಈ ರೀತಿ ಬಂಡವಾಳಶಾಹಿ ಮೇಲೆ ಕೂಡ ಅದೇನಾಗುತ್ತೆ ಅಂದರೆ ಪ್ರಭಾವ ಬೀರ್ತದೆ ಅಂತ ಹೇಳ್ತೀವಿ. ಮೊದಲು ಬಂಡವಾಳಶಾಹಿ ಅಂದರೆ ಯಾರು ಅಂತಂದರೆ ಹೊಸವಾಗಿ ಉತ್ಪಾದನೆ ಆದಂಥ ಕೈಗಾರಿಕರಣಗಳಲ್ಲಿ ತಮ್ಮದೇ ಆದಂಥ ಹಣವನ್ನು ಏನು ಹಾಕ್ತಾ ಇದ್ದಾರಲ್ಲ ಅವರಿಗೆ ನಾವು ಏನಂತ ಕರಿತೀವಿ ಅಂದರೆ ಬಂಡವಾಳಶಾಹಿಗಳು ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಹೊಸ ಕಾರ್ಖಾನೆಗಳಲ್ಲಿ ತಮ್ಮ ಹಣವನ್ನು ತೊಡಗಿಸಿದಂಥ ವ್ಯಕ್ತಿಗಳು ಏನಾಗ್ತಾ ಇದ್ದಾರೆ ಅಂತಂದರೆ ಆರ್ಥಿಕವಾಗಿ ಬಲಿಷ್ಠರಂತ ಆಗ್ತಾ ಇದ್ದಾರೆ. ಆವಾಗ ಒಬ್ಬ ಕಾರ್ಮಿಕ ಮತ್ತು ಬಂಡವಾಳಶಾಹಿಗಳ ಮಧ್ಯೆ ಏನಾಗುತ್ತೆ ಅಂದರೆ ಆರ್ಥಿಕವಾದಂಥ ಒಂದು ಏನಾಗುತ್ತೆ ಅಸಮಾನವಾದಂಥ ಒಂದು ಸ್ಥಿತಿಯಲ್ಲಿ ಉಂಟಾಗ್ತದೆ. ಅವಾಗ ಏನಾಗ್ತದೆ ಅಂದರೆ ಆ ಅಸಮಾನತಾ ಸ್ಥಿತಿಯನ್ನು ವಿರುದ್ಧಪಡಿಸ್ತಾ ಇರೋದೇ ಯಾವುದು ಅಂತಂದರೆ ಸಮಾಜವಾದ ಅಂತ ಹೇಳ್ತಾ ಇದ್ವಿ. ಸೊ ಹಾಗಾಗಿ ಇಲ್ಲಿ ಬಂಡವಾಳಶಾಹಿತ್ವವು ಕೂಡ ಒಂದು ಪ್ರಭಾವ. ಯಾಕಂತಂದರೆ ಒಂದು ಕೈಗಾರಿಕಾ ಕ್ರಾಂತಿಯಿಂದ ಹಲವು ಹೊಸ ಕಾರ್ಖಾನೆಗಳು ಅಥವಾ ಫ್ಯಾಕ್ಟ್ರೀಸ್ಗಳು ಏನಾಗ್ತಾ ಇದಾವೆ ಅಂತಂದರೆ ಸೊ ನಿರ್ಮಾಣವಾಗ್ತಾ ಇದ್ದಾವೆ. ಆವಾಗ ಹೊಸ ಕಾರ್ಖಾನೆಗಳಲ್ಲಿ ಹಣ ತೊಡಗಿಸ್ಲಿಕ್ಕೆ ವ್ಯಕ್ತಿಗಳು ಬೇಕಾಗ್ತಾ ಇದ್ದಾರೆ. ಆವಾಗ ಹುಟ್ಕೊಂಡಿದ್ದ ಯಾವುದಂದರೆ ಬಂಡವಾಳಶಾಹಿಗಳು. ಸೊ ಅವಾಗ ಹೆಚ್ಚು ರೀತಿಯಲ್ಲಿ ಉತ್ಪಾದನೆ ಅಂದರೆ ಹೆಚ್ಚು ಒಂದು ಉತ್ಪನ್ನ ಕೊಡುವಂಥ ಅಥವಾ ಹೆಚ್ಚು ಪ್ರಮಾಣದ ಹಣವನ್ನು ಬಂಡವಾಳಶಾಹಿಗಳು ಹೊಸ ಕಾರ್ಖಾನೆಗಳಲ್ಲಿ ನೀಡಿದರೆ ಆಟೋಮೆಟಿಕ್ಲಿ ಅಲ್ಲಿ ಏನಾಗುತ್ತೆ ರೀ, ಉತ್ತಮವಾದಂಥ ಒಂದು ಸಂಪತ್ತನ್ನು ಅಲ್ಲಿ ಸಿಗ್ತಾ ಇದೆ. ಬಂಡವಾಳಶಾಹಿತ್ವ ಹಣ ಅನ್ನೋದು ಏನರಲ್ಲಿ ಒಂದು ಸಂಪತ್ತು ಅಂತ ಹೇಳ್ತೀವಿ. ಅದರಿಂದ ನಾವು ಏನು ಮಾಡ್ಬೋದು, ಹೆಚ್ಚು ಉತ್ಪಾದನೆಯನ್ನು ಮಾಡ್ಬೋದು. ಸೊ ಇದು ಕೂಡ ಏನಾಗುತ್ತೆ ಅಂತಂದರೆ ಒಂದು ಪ್ರಭಾವ ಅಂತ. ಅಂದರೆ ಕೈಗಾರಿಕರಣಗಳು ಅಭಿವೃದ್ಧಿಯಾಗಿ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಬಂಡವಾಳಶಾಹಿಗಳ ಪಾತ್ರ ಕೂಡ ಪ್ರಮುಖವಾಗಿದೆ. ಸಪೋಸ್ ಕಾರ್ಖಾನೆಗಳನ್ನು ನಾವು ಸ್ಥಾಪನೆ ಮಾಡಿದ್ವಿ, ಬಟ್ ಅಲ್ಲಿ ಹಣವನ್ನು ಯಾರೂ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂತಂದರೆ ಆ ಒಂದು ಕಾರ್ಖಾನೆಗಳನ್ನ ನಾವು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರ್ಖಾನೆಗಳಿಂದ ನಾವು ಯಾವುದೇ ರೀತಿ ವಸ್ತುಗಳನ್ನ ಉತ್ಪಾದನೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಬಂಡವಾಳಶಾಹಿಗಳ ಮೇಲೆ ಏನದ ಅಂತಂದರೆ ಸೊ ನಾವು ಆ ಒಂದು ಏನದ ಅಂದರೆ ಕ್ಷೇತ್ರದಲ್ಲಿ ವಿಫಲರಾಗಬೇಕಾಗ್ತದೆ. ಹಾಗಾದರೆ ಅಲ್ಲಿ ಕಾರ್ಖಾನೆಗಳು ಸ್ಥಾಪನೆಯಾಗಿ ಒಂದು ಹೊಸ ವಸ್ತುಗಳನ್ನ ಉತ್ಪಾದನೆ ಮಾಡಿ ಅವು ಸಮಾಜಕ್ಕೆ ಕೊಡಬೇಕಾಗಿತ್ತು ಅಂತಂದರೆ ಅವಶ್ಯಕವಾಗಿ ಬೇಕಾಗಿದ್ದವರು ಯಾರು ಅಂದರೆ ಬಂಡವಾಳಶಾಹಿಗಳು. ಅವರು ಹಣವನ್ನು ಅಲ್ಲಿ ತೊಡಗಿಸಿದ್ರೆ ನಾವು ಹೊಸ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. ಅವರು ಹಣವನ್ನು ಅಲ್ಲಿ ತೊಡಗಿಸಿದ್ರೆ ಆ ಒಂದು ಹಣವನ್ನು ಬಳಸ್ಕೊಂಡು ಹೊಸ ವಸ್ತುಗಳನ್ನ ಉತ್ಪಾದನೆಯನ್ನು ಮಾಡಿ ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಕೈಗಾರಿಕರಣ ಕ್ರಾಂತಿ ಅನ್ನೋದು ಕೂಡ ಏನಾಗ್ತದೆ ಅಂತಂದರೆ ಬಂಡವಾಳಶಾಹಿಗಳ ಮೇಲೆ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಅಂತ ಹೇಳ್ತೀವಿ. ಇನ್ನು ಫ್ಯಾಕ್ಟ್ರೀಸ್ ಆ್ಯಂಡ್ ಸೊ ಏನಿದೆ ಅಂತಂದರೆ ಫ್ಯಾಕ್ಟ್ರೀಸ್ ಆ್ಯಂಡ್ ಬೆನ್ರಾಜನ್ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಫ್ಯಾಕ್ಟ್ರೀಸ್ ಆ್ಯಂಡ್ ಏನಿದೆ ಅಂತಂದರೆ ಅರ್ಬನೈಜೇಷನ್ ಅಂತ ಹೇಳ್ತೀವಿ. ಸೊ ಫ್ಯಾಕ್ಟ್ರೀಸ್ ಆ್ಯಂಡ್ ಅರ್ಬನೈಜೇಷನ್ ಅಂತಂದರೆ ಕಾರ್ಖಾನೆಗಳು ಹಾಗೂ ನಗರೀಕರಣ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಆಲ್ರೆಡಿ ಯು ವೆರಿ ವೆಲ್ ನೋ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹ್ಯಾಪನ್ಡ್ ಇನ್ ದ 18th century in the England. So that time many new factories or many new industries established. So that time is all peoples and all farmers free from the land and joined to the new factories and industries. So this way industries also most developed when the laborers joined the new companies and factories. That time
that time all laborers lived the rural life and settled lead the city life and followed the city life. So this way all farmers lived the rural areas and settled in the new cities. So that time is the urbanism also developed in the industrial revolution. So it is one of the most effect on the by the industrial revolution. So industrial revolution ದಿಂದ ಅಂದ್ರೆ ಕೈಗಾರಿಕಾ ಕ್ರಾಂತಿಯಿಂದ ನಾವು 18ನೇ ಶತಮಾನದಲ್ಲಿ ಆಗಿರುವಂಥ ಕ್ರಾಂತಿಯಿಂದ ನಾವು ಏನನ್ನ ಕಾಣ್ತಾ ಇದ್ದೀವಿ ರೀ, ಹೊಸ ಹೊಸ ಕಾರ್ಖಾನೆಗಳು ಅಲ್ಲಿ ಹುಟ್ಕೊಳ್ಳೋದನ್ನು ಕಾಣ್ತಾ ಇದ್ದೀವಿ. ಹೀಗೆ ಹೊಸ ಹೊಸ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಆಗೋದ್ರಿಂದ ನಗರೀಕರಣ ಆಗ್ತದ ಅಂತ ಹೇಳ್ತೀವಿ. ಯಾಕೆ ನಗರೀಕರಣ ಆಗ್ತದ ಅಂತಂದರೆ ಕಾರ್ಖಾನೆಗಳನ್ನ ಕಟ್ಟಲಿಕ್ಕೆ ಬಂದಂಥ ವ್ಯಕ್ತಿಗಳು ಎಲ್ಲಿಂದ ಬಂದಿರ್ತಾರೆ ಅಂದರೆ ಹಳ್ಳಿಗಳಿಂದ ಬಂದಿರ್ತಾರೆ. ಆ ಒಂದು ಕಾರ್ಮಿಕರು ಹಳ್ಳಿಗಳಿಂದ ಬಂದವರು ಕಾರ್ಖಾನೆಗಳ ನಿರ್ಮಾಣ ಆದ ನಂತರ ಅವ್ರು ವಾಪಸ್ ಏನು ಮಾಡೋಂಗಿಲ್ಲ ಅಂತಂದರೆ ಸೊ ಅವರು ಹಳ್ಳಿಗಳಿಗೆ ಹೋಗಿ ವಾಸ ಮಾಡೋದಿಲ್ಲ. ಬದಲಾಗಿ ಅದೇ ಕಾರ್ಖಾನೆಗಳಲ್ಲಿ ಕಾರ್ಮಿಕರಾಗಿ ಏನು ಮಾಡ್ತಾರೆ ಅಂತಂದರೆ ಕೆಲಸಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲೇ ವಾಸ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಕಾರ್ಖಾನೆಗಳು ಹೆಚ್ಚು ಸಂಖ್ಯೆಯಲ್ಲಿ ನಿರ್ಮಾಣವಾಗೋದು ಎಲ್ಲಿ ಅಂದರೆ ನಗರಗಳಲ್ಲೇ. ಒಂದೆರಡು ಏನಾಗುತ್ತೆ ಹಳ್ಳಿಗಳಲ್ಲಿ ಸ್ಥಾಪನೆ ಆಗಿರ್ತದೆ, ಅದು ನೀರಿನ ಸೌಲಭ್ಯ ನದಿಗಳಿದ್ದರೆ ನದಿ ದಡಗಳಲ್ಲಿ ಕಾರ್ಖಾನೆಗಳು ಸ್ಥಾಪನೆ ಆಗೋದನ್ನು ಕಾಣ್ತೀವಿ. ಬಟ್ ಹೆಚ್ಚು ವಿಭಿನ್ನವಾದಂಥ ಕಾರ್ಖಾನೆಗಳು ಸ್ಥಾಪನೆ ಆಗೋದು ನಗರಗಳಲ್ಲಿ. ಹಾಗಾಗಿ ಆ ಕಾರ್ಖಾನೆಗಳನ್ನು ಕಟ್ಟಲಿಕ್ಕೆ ಬಂದಂಥ ಕಾರ್ಮಿಕರು ಏನು ಮಾಡ್ತಾರೆ ಅಂತಂದರೆ ಅಲ್ಲೇ ತಾವೇ ಒಂದು ಏನು ಮಾಡ್ತಾರೆ ಕಾರ್ಯಕ್ಕೆ ಅಥವಾ ಕೆಲಸಕ್ಕೆ ಸೇರಿಕೊಂಡು ಅಲ್ಲೇ ವಾಸ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಅವ್ರು ವಾಪಸ್ ಏನು ಮಾಡಲ್ರಿ ಹಳ್ಳಿಗಳಿಗೆ ಬರೋದಿಲ್ಲ. ಅವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ರೂರಲ್ ಲೈಫನ್ನು ಅಂದರೆ ಗ್ರಾಮೀಣ ಜೀವನವನ್ನು ತ್ಯಾಗ ಮಾಡಿ ಅವ್ರು ಏನು ಮಾಡ್ತಾರೆ ಸಿಟಿ ಲೈಫನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಒಬ್ಬ ನಾಗರಿಕನಾಗಿ ಅಥವಾ ನಗರ ಜೀವನವನ್ನು ಅವ್ರು ಏನು ಮಾಡ್ತಾರೆ ರೂಢಿಸಿಕೊಳ್ತಾ ಇದ್ದಾರೆ. ಇದರಿಂದ ಅಂದರೆ ಕೈಗಾರಿಕಾ ಕ್ರಾಂತಿಯಿಂದ ಒಂದಾಗಿದ್ದೇನು ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಖಾನೆಗಳು ಉತ್ಪಾದನೆ ಆಗಿದ್ದು. ಕಾರ್ಖಾನೆಗಳು ಉತ್ಪಾದನೆ ಆಗೋದ್ರಿಂದ ಏನಾಗುತ್ತೆ ರೀ ನಗರೀಕರಣ ಪ್ರಾರಂಭವಾಗ್ತಾ ಇದೆ. ಹಾಗಾದರೆ ನಗರಗಳು ಉತ್ಪಾದನೆ ಆಗ್ತಾ ಇದ್ದಾವೆ, ಒಂದು ಸಿಟಿ ಆದಂಥ ಅಥವಾ ನಗರ ವ್ಯವಸ್ಥೆ ಸೃಷ್ಟಿಯಾಗಿದೆ ಇದರಿಂದ ಅಂತಂದರೆ ಕಾರ್ಖಾನೆಗಳು ಸ್ಥಾಪನೆ ಆಗೋದ್ರಿಂದ. ಹಾಗಾಗಿ ಕೈಗಾರಿಕಾ ಕ್ರಾಂತಿ ಕೂಡ ಏನು ಅಂತಂದರೆ ಇದರ ಒಂದು ಪರಿಣಾಮ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಸಿಂಪಲ್ ಆಗಿದೆ ರೀ. ಸೊ ಫ್ಯಾಕ್ಟ್ರೀಸ್ ಆ್ಯಂಡ್ ಅರ್ಬನಿಸಮ್ ಅಂತಂದರೆ ಸೊ ವೆನ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟೆಡ್ ಇನ್ ದ 18th century, that time many new industries or factories established. So that time many laborers come to the work for the established the factories. That time the not all laborers not return to the rural areas further for because the all laborers settled in the city and joined the new factories and companies and started the work and lived in the cities also. So that reason in the when the industrial revolution started, that time urbanism also developed. ಸೊ ಇದು ಕೂಡ ಒಂದು ಏನಂತ ತೆಗೆದುಕೊಳ್ತಾ ಇದ್ದೀವಿ ನಾವು ಒಂದು ಪರಿಣಾಮ ಅಂತ ಹೇಳ್ತಾ ಇದ್ದೀವಿ. ಸಪೋಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಲಿಲ್ಲ ಅಂದರೆ ಕಾರ್ಖಾನೆಗಳನ್ನ ಕಾಣ್ತಿರ್ಲಿಲ್ಲ. ಕಾರ್ಖಾನೆಗಳು ಕಾಣ್ತಿರ್ಲಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ವರ್ಕರ್ಸ್ ಏನು ಮಾಡ್ತಿದ್ವಿ ಕೃಷಿಯಲ್ಲೇನೆ ತೊಡಗಬೇಕಾಗಿತ್ತು, ಹಳ್ಳಿ ಜೀವನವನ್ನು ನಡೆಸಬೇಕಾಗಿತ್ತು. ಹಾಗಾದರೆ ಇಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರೋದ್ರಿಂದ ಕಾರ್ಖಾನೆಗಳ ಸ್ಥಾಪನೆ ಆಗ್ತಿದಾವೆ. ಕಾರ್ಖಾನೆಗಳ ಸ್ಥಾಪನೆ ಆಗೋದ್ರಿಂದ ನಗರೀಕರಣ ಬರ್ತಾ ಇದೆ. ಹಾಗಾಗಿ ಇದು ಕೂಡ ಒಂದು ಪ್ರಭಾವ ಅಂತ ಹೇಳ್ತಾ ಇದ್ದೀವಿ. ಇನ್ನು ಲಾಸ್ಟ್ ಒನ್ ಪಾಯಿಂಟ್ ಏನದ ಅಂತಂದ್ರೆ ಚೈಲ್ಡ್ ಲೇಬರ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಸ್ ಆಲ್ಸೋ ಎಫೆಕ್ಟ್ ಆನ್ ದ ಚೈಲ್ಡ್ ಲೇಬರ್ಸ್. So because in the 18th centuries many industries or many factories established. So that time when the industrial revolution started, that time established or built the new machineries. So that reason all industries not need the strength laborers. So because the strength labors to the work are operated to the new machines. So that reason all industries owners appointed to the child laborers, because that time is not need the strength labors operate the new machines, because only is the need the intelligence to the intelligence used for the operate the new machines. So that reason many industries owners appointed the more than laborers child laborers. So that reason in the 18th centuries a new system started, that system child labor. So child labor. So in the another reason also is there. So in the 18th centuries not given the most scope for the education also. So that reason so all child laborers lost their education and joined the new industries and factories. So that reason child labor system is established in the 18th centuries. So this is also is the effect on the industrial revolution. This is also is the one of the effect of the industrial revolution. ಸೊ ಇಲ್ಲಿ ಬಾಲ ಕಾರ್ಮಿಕರ ಪದ್ಧತಿ ಕೂಡ ಏನಂದ್ರೆ ಒಂದು ಪರಿಣಾಮ ಅಂತ ಹೇಳ್ತೀವಿ. ಕಾರಣ ಏನು ಅಂತಂದರೆ 18ನೇ ಶತಮಾನದಲ್ಲಿ ಕೈಗಾರಿಕರಣ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಕಾರ್ಖಾನೆಗಳು ಹೊಸ ಕಾರ್ಖಾನೆಗಳು ಸ್ಥಾಪನೆ ಆಗ್ತಾ ಇದ್ದಾವೆ. ಬಟ್ ಅಲ್ಲಿ ಹೊಸ ಕಾರ್ಖಾನೆಗಳಲ್ಲಿ ಒಂದು ಏನಿದೆ ಅಂದರೆ ಬಲಿಷ್ಠವಾದಂಥ ವಯಸ್ಕ ಕಾರ್ಮಿಕರ ಅವಶ್ಯಕತೆ ಇರಲಿಲ್ಲ.
ಕಾರಣ ಏನು ಅಂದರೆ ಕೈಗಾರಿಕರಣ ಕ್ರಾಂತಿಯಿಂದ ಹೊಸ ಹೊಸ ಮಷಿನ್ಗಳನ್ನು ಅಲ್ಲಿ ಸಂಶೋಧನೆ ಮಾಡಿದ್ದಾರೆ. ಆ ಮಷಿನ್ಗಳನ್ನು ಆಪ್ರೇಟ್ ಮಾಡಬೇಕಾಗಿತ್ತಂದ್ರೆ ನಡೆಸಬೇಕಾಗಿತ್ತಂದ್ರೆ ಅಲ್ಲಿ ವಯಸ್ಕರವಾದಂಥ ವ್ಯಕ್ತಿಗಳೇ ಬೇಕು ಅಂತ ಏನೂ ಇರೋದಿಲ್ಲ. ಅಲ್ಲಿ ಬೇಕಾಗಿದ್ದವ್ರು ಯಾರು ಪರಿಣಿತಿಯನ್ನು ಹೊಂದಿರ್ತಾರೆ, ಯಾರು ಬುದ್ಧಿವಂತರಾಗಿರ್ತಾರೆ ಅಂಥ ಕಾರ್ಮಿಕರ ಅವಶ್ಯಕತೆ ಅಲ್ಲಿ ಇರ್ತದೆ. ಹಾಗಾಗಿ ಅಲ್ಲಿರುವಂಥ ಆ ಫ್ಯಾಕ್ಟ್ರೀಸ್ ಓನರ್ಸ್ ಏನಿದ್ದಾರಲ್ಲ, ಆ ಮಾಲೀಕರು ಏನಿರ್ತಾರೆ ಅಂದರೆ ಅವರು ಆ ಒಂದು ಮಿಷಿನ್ಸ್ಗಳನ್ನು ನಡೆಸಲಿಕ್ಕೆ ಯೋಗ್ಯವಾಗಿರುವಂಥ ಬಾಲಕರನ್ನ ಏನು ಮಾಡ್ತಾರೆ ಅಂತ ಕಂಪ್ನಿಗಳಲ್ಲಿ ಕೆಲಸಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಾರಣ ಏನಿದೆ ಅಂತಂದರೆ ಅವಾಗ 18ನೇ ಶತಮಾನದಲ್ಲಿ ಹೆಚ್ಚು ಎಜುಕೇಷನ್ಗೆ ಇಂಪಾರ್ಟೆನ್ಸನ್ನು ಕೊಡ್ತಿರ್ಲಿಲ್ಲ. ಎಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಂತ ಕಡ್ಡಾಯ ಇರಲಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಏನು ಮಾಡ್ತಾ ಇದ್ವು ಅಂತಂದರೆ ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಕಾರ್ಖಾನೆಗಳಲ್ಲಿ ಕೆಲಸಕ್ಕಂತ ಸೇರಿಸ್ಕೊಳ್ತಾ ಇದ್ದಾರೆ. ಆವಾಗ ಹೊಸದಾಗಿ ಉತ್ಪನ್ನ ಆಗ್ತಾ ಇರುವಂಥ ಒಂದು ಪದ್ಧತಿನೇ ಯಾವುದು ಅಂದರೆ ಬಾಲ ಕಾರ್ಮಿಕರ ಪದ್ಧತಿ. ಈ ಬಾಲ ಕಾರ್ಮಿಕರ ಪದ್ಧತಿ ಇವತ್ತಿನ ಒಂದು ವಿಚಾರ ಅಥವಾ ಸಮಾಜದಲ್ಲಿ ನಾವು ನೋಡೋದಂತಂದರೆ ಒಂದು ಸಮಾಜದ ಒಂದು ಕಂಟಕಪ್ರಾಯ ಪದ್ಧತಿ ಅಂತ ಕರಿತಾ ಇದ್ದೀವಿ. ಬಟ್ ಅವಾಗ ಇದು ಅನಿವಾರ್ಯವಾಗಿತ್ತು ಅಂತ ಹೇಳ್ತೀವಿ. ಯಾಕಂತಂದ್ರೆ ಹೊಸ ಹೊಸ ಕಾರ್ಖಾನೆಗಳಲ್ಲಿ ಬರ್ತಾ ಇರುವಂಥ ಹೊಸ ಹೊಸ ಮಷಿನ್ಸ್ಗಳನ್ನು ನಡೆಸಬೇಕಾಗಿತ್ತು ಅಂತಂದರೆ ಪರಿಣಿತ ಉಳ್ಳಂಥ ವ್ಯಕ್ತಿಗಳೇ ಅಲ್ಲಿ ಅವಶ್ಯಕತೆ ಇತ್ತು. ಹಾಗಾಗಿ ಅಲ್ಲಿರುವಂಥ ಮಾಲೀಕರು ಏನು ಮಾಡ್ತಾರೆ ಅಂದರೆ ಬಾಲ ಕಾರ್ಮಿಕರನ್ನು ಏನು ಮಾಡ್ತಾಯಿದ್ರು ತೆಗೆದುಕೊಳ್ತಾ ಇದ್ರು. ಸೊ ಈ ರೀತಿ ಏನಾಗುತ್ತೆ ಅಂದರೆ ಎಲ್ಲ ಪಾಯಿಂಟ್ಸ್ಗಳನ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮಗಳು ಅಥವಾ ಪ್ರಭಾವಗಳು ಅಂತ ಕರಿತಾ ಇದ್ವಿ. ಹಾಗಾದ್ರೆ ಒಟ್ಟಾಗಿ ನೋಡ್ತಾ ಇದ್ವಿ. ಇದು ಏನಾಗ್ತದೆ ಅಂದರೆ ನಿಮ್ಮ ಎಕ್ಸಾಮ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಬಟ್ ಅವರು ಸೆಲೆಕ್ಟೆಡ್ ಫೀಲ್ಡನ್ನು ಕೇಳ್ತಾ ಇದ್ದಾರೆ. ಸೊ ವಾಟ್ ಆರ್ ದ ಎಫೆಕ್ಟ್ ಆನ್ ದ ಅಗ್ರಿಕಲ್ಚರ್, ಟ್ರಾನ್ಸ್ಪೋರ್ಟ್ಸ್, ಕೆನಾಲ್ಸ್, ರೋಡ್ಸ್ ಆ್ಯಂಡ್ ರೈಲ್ವೇಸ್. ಸೊ ರೈಟ್ ದ ಶಾರ್ಟ್ ನೋಟ್ ಅಂತ ಕೇಳ್ಬೋದು, ಅವರು ಎಕ್ಸ್ಪ್ಲೈನ್ ಇಟ್ ಅಂತ ಕೇಳ್ಬೋದು. ಅವಾಗ ನೀವು ಇಷ್ಟ್ರ ಮೇಲೆ ಬರಿಬೇಕು. ಅವ್ರು ಎಷ್ಟು ಕೇಳ್ತಾರೆ ಅಷ್ಟೇ ಬರಿಬೇಕಾಗತ್ತೆ. ಕೈಗಾರಿಕಾ ಕ್ರಾಂತಿಯ ಪ್ರಭಾವ 5 ಕ್ಷೇತ್ರಗಳಾದಂಥ ವ್ಯವಸಾಯ, ಸಾರಿಗೆ, ಕಾಲುವೆ, ರಸ್ತೆ ಮತ್ತು ರೈಲ್ವೆ ಮಾರ್ಗಗಳಲ್ಲಿ ಕೈಗಾರಿಕಾ ಕ್ರಾಂತಿಯ ಪ್ರಭಾವ ಏನಿದೆ ವಿವರಿಸಿ. ಒಂದು ಕ್ವಶನ್ 5 ಮಾರ್ಕ್ಸ್ ಕೇಳ್ಬೋದು. ಇಲ್ಲಾಂದ್ರೆ ಅದನ್ನು ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಎಕ್ಸ್ಪ್ಲೇನ್ ದ ಏನಿದೆ ಅಂತಂದ್ರೆ ಇಂಪ್ಯಾಕ್ಟ್ಸ್ ಆನ್ ದ ಸೋಷಿಯಲಿಸಮ್ ಆ್ಯಂಡ್ ಕ್ಯಾಪಿಟಲಿಸಮ್ ಆ್ಯಂಡ್ ಅರ್ಬನ್ ಫ್ಯಾಕ್ಟ್ರೀಸ್ ಆ್ಯಂಡ್ ಅರ್ಬನಿಸಮ್ ಆ್ಯಂಡ್ ಚೈಲ್ಡ್ ಲೇಬರ್ಸ್. ಸೊ ಈ ರೀತಿ ಅವರು 5 ಮಾರ್ಕ್ಸ್ ಕೇಳ್ಬೋದು. ಆಗ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಅವ್ರು ಎಷ್ಟು ಕೇಳ್ತಾರಲ್ಲ ಅಷ್ಟೇ, ಟೋಟಲಾಗಿ ಎಲ್ಲ ಫೀಲ್ಡನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಅವ್ರು ಎಷ್ಟು ಕ್ವಶನ್ಸ್ ಕೇಳ್ತಾರೋ ಓನ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಈ ಕಾನ್ಸೆಪ್ಟ್ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವ್ರು ಎಷ್ಟು ಕೇಳ್ತಾರೋ ಅಷ್ಟೇ ನೀವೇನು ಮಾಡಬೇಕು ಅಂತಂದರೆ ಬರಿಬೇಕಾಗತ್ತೆ. ಹಾಗಾದರೆ ನೋಡಿರಿ, ನಾವು ಇವತ್ತಿನ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂತಂದರೆ ವಿ ಹ್ಯಾವ್ ಸ್ಟಡೀಡ್ ಎಫೆಕ್ಟ್ಸ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಫೆಕ್ಟ್ಸ್ ಆನ್ ದ ಸಮ್ ಡಿಫ್ರೆಂಟ್ ಫೀಲ್ಡ್ಸ್ ಅಂತ ಹೇಳ್ತೀವಿ. ಅದು ಬೇರೆ ಬೇರೆ ಕೆಲವೊಂದು ಕ್ಷೇತ್ರಗಳ ಮೇಲೆ ಏನಾಗಿದೆ ಪ್ರಭಾವ ಬೀರದ ಅವು ಏನು ಇದಾವೆ ಅನ್ನೋದನ್ನು ನಾವು ಇಲ್ಲಿ ಏನು ಮಾಡಿದ್ವಿ ಸ್ಟಡಿ ಮಾಡಿದ್ದೀವಿ. ಹಾಗಾದರೆ ಫಸ್ಟ್ ಒನ್ ಏನಂತ ಕರಿತೀವಿ ಅಂದರೆ ಅದು ವ್ಯವಸಾಯದ ಮೇಲೆ ಏನಾಗಿದೆ ಅಂತಂದರೆ ಪರಿಣಾಮವನ್ನು ಬೀರದ. ಆದರೆ ವ್ಯವಸಾಯದ ಮೇಲೆ ಏನು ಪರಿಣಾಮ ಬೀರೋದಂದರೆ ಕ್ರಾಂತಿ ಮೊದಲು ಪ್ರಾರಂಭವಾಗಿದೆ ಎಲ್ಲಿ ಅಂದರೆ ವ್ಯವಸಾಯದಲ್ಲಿ. ಸೊ ವ್ಯವಸಾಯದಲ್ಲಿ ಪ್ರಾರಂಭವಾಗಿದೆ, ನಂತರ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಯಿತು. ಬಟ್ ಯಾವಾಗ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಯಿತು ಆವಾಗ ಹೊಸ ಒಂದು ಶಸ್ತ್ರಗಳನ್ನು ಅಥವಾ ಯಂತ್ರಗಳನ್ನು ಕೃಷಿಯಲ್ಲಿ ಬಳಸಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ನಂತರ ಯಾವಾಗ ಕೈಗಾರಿಕರಣ ಪ್ರಾರಂಭವಾಗ್ತದೆ ಆವಾಗ ಅಲ್ಲಿರುವಂಥ ರೈತರು ಸ್ವತಂತ್ರರಾಗಿ ಕಾರ್ಖಾನೆಗಳಲ್ಲಿ ಸೇರ್ಲಿಕ್ಕೆ ಏನು ಮಾಡ್ತಾರೆ ಅಂದರೆ ಪ್ರಾರಂಭಿಸ್ತಾ ಇದ್ದಾರೆ. ಅದರಿಂದ ಕಾರ್ಮಿಕರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ, ಉತ್ಪನ್ನ ಕೂಡ ಏನಾಗುತ್ತೆ ಹೆಚ್ಚಾಗುತ್ತೆ. ಇದು ಅದರ ಒಂದು ಪರಿಣಾಮ ಅಂತ ಹೇಳ್ತಾ ಇದ್ದೀವಿ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಸೊ ಎಫೆಕ್ಟ್ ಆನ್ ದ ಅಗ್ರಿಕಲ್ಚರ್ ಆಲ್ಸೋ. So revolution began in the agriculture before the industrial revolution. So when the industrial revolution started in the 18th century, that time many machineries built or invest in the many machineries. So invention of the many new machineries is the when the many machineries the invention, that time all laborers or all farmers free to the free from the land and to the work. That time when the laborers or farmers free from the land and joined the work, that time increase the number of the laborers and increase the food production also. So this is the one of the effect of the industrial revolution. And next one ನಾವು ಏನಂತೀವಿ ಅಂದರೆ ಸಾರಿಗೆ ಮೇಲೂ ಕೂಡ ಅದೇನಾಗದ ಪರಿಣಾಮ ಬೀರದ. ಯಾಕಂತಂದರೆ ಆ ಸಂದರ್ಭದಲ್ಲಿ ಯಾವಾಗ ಕೈಗಾರಿಕೀಕರಣ ಕ್ರಾಂತಿ ಆಯಿತೋ ಆವಾಗ ಹೊಸ ಹೊಸ ಕಾಲುವೆಗಳು, ರಸ್ತೆಗಳು ಮತ್ತು ರೈಲ್ವೆ ಮಾರ್ಗಗಳು ಏನಾಗ್ತವೆ ಸ್ಥಾಪನೆ ಆಗ್ತಾಯಿದ್ದಾವೆ. ಇದರಿಂದ ಈಸಿಯಾಗಿ ಕಡಿಮೆ ಒಂದು ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಏನು ಮಾಡ್ಬೋದು ಅಂತಂದರೆ ಅವರು ಸಿದ್ಧವಾದಂಥ ವಸ್ತುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸ್ಲಿಕ್ಕೆ ಅವ್ರು ಏನಾಗುತ್ತೆ ಸುಲಭವಾಗ್ತದೆ. ಹಾಗಾಗಿ ಸಾರಿಗೆ ಕೂಡ ಏನಾಗುತ್ತೆ ಅಂತಂದರೆ ಒಂದು ಪ್ರಭಾವ ಬೀರದ ಅಂತ ಹೇಳ್ತೀವಿ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಲ್ಸೋ ಎಫೆಕ್ಟ್ ಆನ್ ದ ಟ್ರಾನ್ಸ್ಪೋರ್ಟ್ ಆಲ್ಸೋ. ಸೊ ಬ್ರಿಟನ್ ಟ್ರಾನ್ಸ್ಪೋರ್ಟ್ ಮೋಸ್ಟ್ ಡೆವಲಪ್ಡ್ ಇನ್ ದ 18th centuries. So that time in the Britain many new canals, roads and railways and water networks also water networks also established. So this way many industries owners is transport their product easily and quickly and shortly. So this is the one of the effect of the industrial revolution. ಸೊ ಇದು ಕೂಡ ಒಂದು ಏನದ ಪರಿಣಾಮ ಅಂತ ತೆಗೆದುಕೊಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಏನಂದರೆ ಕೆನಾಲ್ಸ್ಗಳು, ಕಾಲುವೆಗಳು ಅಂತ ಹೇಳ್ತಿದ್ವಿ.
ಸೊ ಕಾಲುವೆಗಳು ಕೂಡ ಏನಾಗ್ತಾ ಇದಾವೆ ಅಂದರೆ ಪರಿಣಾಮ ಬೀರೋದು ಅಂತ ಹೇಳ್ತೀವಿ. ಯಾವ ರೀತಿ ಹೇಳ್ರಿ? ಹಾಗಾದ್ರೆ ಕೈಗಾರಿಕಾ ಕ್ರಾಂತಿಯಲ್ಲಿ ಏನಾಗುತ್ತೆ, ಹೊಸ ಹೊಸ ಕಾಲುವೆಗಳು ಸ್ಥಾಪನೆ ಆಗ್ತಾ ಇದಾವೆ. ಹೊಸ ಕಾಲುವೆಗಳು ಸ್ಥಾಪನೆ ಆಗೋದ್ರಿಂದ ಕಾಲುವೆಗಳ ಮುಖಾಂತರ ತಾವು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನ ಅವ್ರು ಏನು ಮಾಡ್ತಾ ಇದ್ದಾರೆ, ಈಸಿಯಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ಕಾಲುವೆಗಳ ಮೇಲೂ ಕೂಡ ಅದು ಏನಾಗುತ್ತೆ, ಪರಿಣಾಮ ಬೀರ್ತಾ ಇದೆ. ಹಾಗಾದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಲ್ಸೋ ಎಫೆಕ್ಟ್ ಆನ್ ದ ಕೆನಾಲ್ಸ್ ಬಿಕಾಸ್ 18th centuries many new canals established and mainly bridge water canal established in the England. So England's arrange this way canals also used for the transports. So that time England is the England built the new industries that time. So all industries product the more things. So that time all products is transport easily by the canal. So that reason industrial revolution is also effect on the canals. ಸೊ ಈ ರೀತಿ ಕಿನಾಲ್ಸ್ಗಳು ಕೂಡ ಒಂದು ವಸ್ತುಗಳನ್ನ ಉತ್ಪಾದನೆ ಆದಂಥ ವಸ್ತುಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸ್ಲಿಕ್ಕೆ ಏನಾಗುತ್ತೆ ರೀ, ಸಹಾಯ ಮಾಡ್ತಾ ಇದೆ. ಹಾಗಾಗಿ ಅದು ಕೂಡ ಒಂದು ಪರಿಣಾಮ ಅಂತ ಹೇಳ್ತೀವಿ. ಇನ್ನು ರಸ್ತೆಗಳು ಅಂತ ತೆಗೆದುಕೊಳ್ಳಿದಾಗ ಏನಿದೆ ಅಂತಂದರೆ, ಸೊ ಈ ರೀತಿ ಸೇಮ್ ಅದೇ ರೀತಿ ಕಾಲುವೆಗಳನ್ನು ಬಳಸ್ಕೊಳ್ಳಿಕ್ಕೆ ಅಂದರೆ ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನ ರವಾನೆ ಮಾಡಲಿಕ್ಕೆ ಕಾಲುವೆಗಳನ್ನ ಹೇಗೆ ನಿರ್ಮಿಸಿದ್ರು ಅದೇ ರೀತಿ ರಸ್ತೆಗಳನ್ನು ಕೂಡ ನಿರ್ಮಿಸ್ತಾ ಇದ್ದಾರೆ. ಅದು ಕೂಡ ಎದಕ್ಕೋಸ್ಕರ, ಯಾವ ಉದ್ದೇಶಕ್ಕಾಗಿ ರೀ? ಸೊ ಉತ್ಪಾದನೆ ಆದಂಥ ವಸ್ತುಗಳನ್ನು ರವಾನೆ ಮಾಡಲಿಕ್ಕೆ ಅಥವಾ ರಫ್ತು ಮತ್ತು ಆಮದುಗಳನ್ನ ಮಾಡ್ಕೊಳ್ಳಿಕ್ಕೆ ಏನಾಗುತ್ತೆ, ಸಹಾಯ ಆಗ್ತದೆ ಅಂತ ಹೇಳ್ತೀವಿ. ಹಾಗಾಗಿ ರಸ್ತೆಗಳ ಮೇಲೂ ಕೂಡ ಏನಾಗಿದೆ ಅಂತಂದರೆ ಇದರ ಒಂದು ಪರಿಣಾಮವನ್ನು ಕಾಣ್ತಾ ಇದ್ದೀವಿ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಸೊ ಎಫೆಕ್ಟ್ on the roads. So when the industrial revolution started in the England, that time many new roads established. These all roads contact the major city of England. So when they established new roads, that time easily transport to the raw materials and product also. So that reason roads is the useful to the transportation. So this is also one of the effect of the industrial revolution. ಇದು ಕೂಡ ಒಂದು ಕಾರಣ ಅಂತ ನಾವಲ್ಲಿ ತೆಗೆದುಕೊಳ್ತೀವಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ರೈಲ್ವೆ ಮಾರ್ಗಗಳು. ಇದು ಕೂಡ ಒಂದು ವೇರಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಒಂದೇ ವೇ ಅಂತ ಇಲ್ಲ. ಸೊ ಕೆಲವೊಬ್ಬರು ಜಲಮಾರ್ಗ, ಕೆಲವೊಬ್ಬರು ಭೂಮಾರ್ಗವನ್ನು, ಕೆಲವೊಬ್ಬರು ಆಕಾಶದವನ್ನು ಅಥವಾ ನೌಕಾದಳವನ್ನು, ಹೀಗೆ ಬೇರೆ ಬೇರೆ ರೀತಿ ಬಳಸ್ಕೊಳ್ತಾ ಇದ್ದಾರೆ. ಹಾಗೆ ಅವತ್ತಿನ ಕಾಲಕ್ಕೆ ತಾವು ಉತ್ಪಾದನೆ ಆದಂಥ ವಸ್ತುಗಳನ್ನು ರವಾನೆ ಮಾಡಲಿಕ್ಕೆ ರೈಲ್ವೆ ಮಾರ್ಗಗಳನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಹೀಗೆ ಹೊಸ ರೈಲ್ವೆ ಮಾರ್ಗಗಳು ಕೂಡ ಏನಾದಲ್ಲಿ ಉತ್ಪಾದನೆ ಅದು, ಇವು ಕೂಡ ಉತ್ಪಾದನೆ ಆದಂಥ ವಸ್ತುಗಳನ್ನು ಬೇರೆ ಸ್ಥಳಕ್ಕೆ ಕಳಿಸಲಿಕ್ಕೆ ಸಹಾಯವಾಗ್ತಾ ಇದ್ದಾವೆ. ಹಾಗಾದರೆ ರೈಲ್ವೇಸ್ ಅಂತ ಕೇಳ್ತೀವಿ ರೀ. ಸೊ ಇನ್ ದ 18th centuries many different railways established. So that time many new railways established and undertaken the new product, and it is the new railway projects so undertaken also, and the completion of the railway project. After the completion of the railway project, many laborers is not returned to the rural areas. Then all laborers so joined to the new industries and companies. So and that time railways also helpful the transportation. ಸೊ ಇಟ್ ಈಸ್ ದ ಒನ್ ಆಫ್ ದ ಎಫೆಕ್ಟ್ ಆಫ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇದು ಕೂಡ ಒಂದು ಕಾರಣ ಅಂತ ನಾವಲ್ಲಿ ತೆಗೆದುಕೊಳ್ತೀವಿ ರೀ. ಈ ನೆಕ್ಸ್ಟ್ ಬರ್ತಾ ಇರೋದೇನು ಅಂದರೆ ಎಫೆಕ್ಟ್ಸ್ ಆಫ್ ದ ಸೋಷಿಯಲಿಸಮ್. So already I told to you socialism is the economic theory. So this theory is given by the Karl Marx. So this theory is have the intention so create the economic equality in the society. So this is the most intention of the socialism. So the socialism is the arose by the industrial revolution, and socialism theory is work against the capitalism, unregulated capitalism. So when in the 18th centuries, so many laborers work the long period for the lower payment. So the socialism theories avoid this system. So that reason this is also is the one of the effect. ಇದು ಕೂಡ ನಾವು ಒಂದು ಕಾರಣ ಅಂತ ಹೇಳ್ಬೋದು. ಕಾರಣ ಎರಡು ಉದ್ದೇಶ ಇದೆ. ಒಂದು ಆರ್ಥಿಕ ಸಮಾನತೆಯನ್ನು ಬೆಳೆಸೋದು ಸಮಾಜದಲ್ಲಿ, ಇನ್ನೊಂದು ಒಬ್ಬ ಕಾರ್ಮಿಕ ಕಡಿಮೆ ಪೇಮೆಂಟ್ಗಾಗಿ ಹೆಚ್ಚು ಸಮಯ ಏನು ದುಡಿತಾ ಇರ್ತಾನಲ್ಲ ಆ ಸ್ಥಿತಿಯನ್ನು ತೆಗೆದು ಹಾಕಬೇಕು. ಈ ಎರಡು ಕಾರಣಕ್ಕೆ ಏನಾಗ್ತದೆ ಅಂದರೆ ಸಮಾಜವಾದ ಸಿದ್ಧಾಂತ ಉದಯ ಆಗಿದೆ. ಎದರಿಂದ ಅಂದರೆ ಕೈಗಾರಿಕಾ ಕ್ರಾಂತಿಯಿಂದ. ಯಾರ ವಿರುದ್ಧ ಅದು ಕೆಲಸ ಮಾಡ್ತದೆ ಅಂದರೆ ಬಂಡವಾಳಶಾಹಿಗಳ ವಿರುದ್ಧ ಕೆಲಸ ಮಾಡ್ತದೆ. ಕಾರಣ ಬಂಡವಾಳಶಾಹಿಗಳು ಏನು ಮಾಡ್ತಾ ಇದ್ದಾರೆ, ಆರ್ಥಿಕ ಒಂದು ಅಸಮಾನತೆಯನ್ನು ಕ್ರಿಯೇಟ್ ಮಾಡ್ತಾರೆ. ಯಾರ ಮಧ್ಯೆ? ಬಂಡವಾಳಶಾಹಿಗಳ ಮಧ್ಯೆ ಮತ್ತು ಕಾರ್ಮಿಕನ ಮಧ್ಯೆ ಆರ್ಥಿಕ ಅಸಮಾನತೆ ಇದೆ. ಬಟ್ ಇಲ್ಲಿ ಸಮಾಜವಾದ ಏನು ಮಾಡ್ತದೆ, ಬಂಡವಾಳಶಾಹಿ ಮತ್ತು ವರ್ಕರ್ ಮಧ್ಯೆ ಸಮಾನತೆ ಇರಬೇಕು ಅಂತ ಅದು ಬೋಧಿಸ್ತಾ ಇದೆ. ಹಾಗಾಗಿ ಸೊ ಕ್ರಿಯೇಟ್ ದ equality of the economically equality created in the society. So socialism have the great intention in the so create the equality, economic equality in the society ಅಂತ ಹೇಳ್ತೀವಿ. ಸೊ ಅದು ಕೂಡ ಒಂದು ರೀಸನ್ ಇದೆ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಸೊ ಎಫೆಕ್ಟ್ ಆನ್ ದ ಕ್ಯಾಪಿಟಲಿಸಮ್. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಲ್ಸೋ ಎಫೆಕ್ಟ್ ಆನ್ ದ ಕ್ಯಾಪಿಟಲ್.
capitalism, because in the 18th centuries many new industries built in the England that many investors invest their amount. So this way is the increase the wealth also. So when the investors invest how much amount invest in the industries, so this way increase the wealth also. So it is the this way capitalism help to the industrial revolution. ಇಲ್ಲಿ ಬಂಡವಾಳಶಾಹಿಗಳು ಹಣ ತೊಡಗಿಸೋದ್ರಿಂದ ಏನಾಗುತ್ತೆ ರೀ, ಹೆಚ್ಚು ಸಂಪತ್ತನ್ನು ಕ್ರಿಯೇಟ್ ಮಾಡ್ಬೋದು. ಹೇಗೆ ಸಂಪತ್ತನ್ನು ಕ್ರಿಯೇಟ್ ಮಾಡ್ತೀವಿ ರೀ, ಆ ಬಂಡವಾಳಶಾಹಿಗಳು ಹೆಚ್ಚು ಹಣವನ್ನು ತೊಡಗೋದ್ರಿಂದ ನಾವು ಹೆಚ್ಚು ರೀತಿ ಉತ್ಪಾದನೆ ಮಾಡ್ತೀವಿ. ಹೆಚ್ಚು ಉತ್ಪಾದನೆ ಮಾಡೋದ್ರಿಂದ ನಾವು ಏನು ಮಾಡ್ಕೊಳ್ತೀವಿ, ಹೆಚ್ಚು ಸಂಪತ್ತನ್ನು ಪಡ್ಕೊಳ್ತೀವಿ. ಸೊ ಹೀಗೆ ಇನ್ವೆಸ್ಟ್ಮೆಂಟರ್ಸ್ ಇನ್ವೆಸ್ಟ್ ದ ಮೋರ್ ದೆನ್ ಮನಿ ಇನ್ ದ ಇಂಡಸ್ಟ್ರೀಸ್. ಸೊ ದಿಸ್ ವೇ ಇಟ್ ಇಸ್ ದ ಕ್ಯಾಪಿಟಲಿಸಮ್ ಹೆಲ್ಪ್ ಟು ದ ಗ್ರೋತ್ ಆಫ್ ವೆಲ್ತ್ ಅಂತ ಹೇಳ್ತೀವಿ. ಅಂದರೆ ಸಂಪತ್ತು ಹೆಚ್ಚಾಗಲಿಕ್ಕೆ ಕೂಡ ಏನಾಗದ ರೀ, ಕ್ಯಾಪಿಟಲಿಸಮ್ ಅನ್ನೋದು ಕಾರಣವಾಗ್ಯದ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಸೊ ಫ್ಯಾಕ್ಟ್ರೀಸ್ ಆ್ಯಂಡ್ ಅರ್ಬನಿಸಮ್. So when that happened, the industrial revolution, that many new industries or factories, companies opened in the England. So that time many laborers lived the rural areas and settled in cities and joined industries for the work. So that time many laborers settled in the cities. So this way and urbanism also developed in the 18th centuries. So 18ನೇ ಶತಮಾನದಲ್ಲಿ ಹೆಚ್ಚು ಕಾರ್ಖಾನೆಗಳು ಸ್ಥಾಪನೆ ಆಗೋದ್ರಿಂದ ಅಲ್ಲಿ ಹಳ್ಳಿಯಿಂದ ಏನು ಮಾಡ್ತಾರೆ, ಜನ ಉದ್ಯೋಗವನ್ನು ಅರಿಸ್ಕೊಂಡು ಸಿಟಿಗೆ ಬರ್ತಾ ಇದ್ದಾರೆ, ಕಾರ್ಖಾನೆಗಳಲ್ಲಿ ಉದ್ಯೋಗಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಸೇರಿಕೊಂಡು ಅವರು ನಗರಗಳನ್ನು ಬಿಟ್ಟು ರೂರಲ್ ಏರಿಯಾಗಳನ್ನ ಹಳ್ಳಿಗಳನ್ನು ಬಿಟ್ಟು ಅವ್ರು ಏನು ಮಾಡ್ತಾರೆ, ನಗರಗಳಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಇದರಿಂದ ಆರಂಭವಾಗ್ತಾ ಇರೋದು ಏನು ರೀ, ನಗರೀಕರಣ ಅಂತ ಹೇಳ್ತೀವಿ. ಸೊ ಇದು ಹಾಗಾಗಿ ನಗರೀಕರಣ ಅಭಿವೃದ್ಧಿಯಾಗಿದ್ದು ಎದರಿಂದ ಅಂದರೆ ಕೈಗಾರಿಕಾ ಕ್ರಾಂತಿಯಿಂದ. ಇನ್ನು ಲಾಸ್ಟ್ ಪಾಯಿಂಟ್ ಏನೋದಂದ್ರೆ ಚೈಲ್ಡ್ ಲೇಬರ್. ಸೊ ಚೈಲ್ಡ್ ಲೇಬರ್ ಸಿಸ್ಟಮ್ ಈಸ್ arose in the industrial period of the industrial revolution. So because in the period of the industrial revolution, that time the inventions of the new machineries, so that time all industries used the new machineries. So that time not need the strength laborers operated to the new machineries, only is the need the skilled laborers to the operate for the new machineries. So that reason all owners of industries joined to the skilled laborers for the operated the new machineries. So that reason child labor system also developed in the 18th centuries. So ಇಲ್ಲಿ ಬಾಲ ಕಾರ್ಮಿಕ ನೀತಿ ಪದ್ಧತಿ ಹುಟ್ಕೊಳ್ಳಿಕ್ಕೆ ಕಾರಣ ಏನು ಅಂದರೆ ಕೈಗಾರಿಕಾ ಕ್ರಾಂತಿ. ಕೈಗಾರಿಕಾ ಕ್ರಾಂತಿಯಿಂದ ಹೊಸ ಒಂದು ಮಿಷನರಿಗಳು ಅಥವಾ ಯಂತ್ರಗಳು ಸ್ಥಾಪನೆ ಆಗ್ತಾ ಇದ್ದಾವೆ. ಆ ಯಂತ್ರಗಳನ್ನು ನಡೆಸಲಿಕ್ಕೆ ವಯಸ್ಕವಾದಂಥ ಅಥವಾ ಶಕ್ತಿಯುತವಾದಂಥ ಲೇಬರ್ಸ್ ಅಥವಾ ಕಾರ್ಮಿಕರ ಅವಶ್ಯಕತೆ ಇಲ್ಲ. ಅವುಗಳು ನಡೆಸ್ಕೊಳ್ಳಿಕ್ಕೆ ಏನಿದೆ ಅಂದರೆ ಪರಿಣಿತ ಹೊಂದಿದಂಥ ಸ್ಕಿಲ್ಡ್ ಲೇಬರ್ಸ್ ಇಸ್ ನೀಡ್ ಇನ್ ದ ಡ್ಯಾಟ್ ಟೈಮ್ ಅಂತ ಹೇಳ್ತೀವಿ. ಅಲ್ಲಿ ಬರ್ತಾ ಇರುವಂಥ ಏನಿದೆ ಅಂದರೆ ಪರಿಣಿತಿ ಹೊಂದಿದಂಥ ವ್ಯಕ್ತಿಗಳು ಅಥವಾ ಕಾರ್ಮಿಕರ ಅವಶ್ಯಕತೆ ಇರ್ತದೆ. ಹಾಗೆ ಯಾರಿಗೆ ಅಲ್ಲಿ ಪರಿಣಿತಿ ಇರ್ತದೆ ಅವ್ರ ವಯಸ್ಸನ್ನು ನೋಡ್ತಾ ಇರಲಿಲ್ಲ, ಅವ್ರ ಮಕ್ಕಳಾಗಿದ್ದರೂ ಕೂಡ ಅಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಾ ಇದ್ರು. ಇನ್ನೊಂದು ಅವ್ರಿಗೆ ಏನು ಮಾಡ್ತಿಲ್ಲ, ಹೆಚ್ಚು ಎಜುಕೇಷನ್ಗೆ ಇಂಪಾರ್ಟೆಂಟನ್ನು ಕೊಡ್ತಿರಲಿಲ್ಲ. ಸೊ ನಾಟ್ ಗಿವನ್ ದ ಸ್ಕೋಪ್ ಫಾರ್ ದ ಎಜುಕೇಷನ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಶಿಕ್ಷಣಕ್ಕೂ ಕೂಡ ಹೆಚ್ಚು ಅಲ್ಲಿ ಪ್ರಾಮುಖ್ಯತೆಯನ್ನು ನೀಡ್ತಿರಲಿಲ್ಲ. ಈ ಕಾರಣಕ್ಕೆ ಬಾಲ ಕಾರ್ಮಿಕ ನೀತಿ ಕೂಡ ಹುಟ್ಕೊಳ್ತು ಅಂತ. ಸೊ ಒಟ್ಟು ಹೀಗೆ ಕೈಗಾರಿಕಾ ಕ್ರಾಂತಿಯಿಂದ 9 ಕ್ಷೇತ್ರಗಳಲ್ಲಿ ಏನಾಗಿದೆ ತನ್ನದೇ ಆದಂಥ ಪರಿಣಾಮವನ್ನು ಬೀರದ. ಬಟ್ ಇದು ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ 5 ಮಾರ್ಕ್ಸ್ ಕೇಳ್ತಾರೆ. 5 ಮಾರ್ಕ್ಸ್ ಕೇಳಿದ ನೀವು 9 ಪಾಯಿಂಟ್ಸನ್ನು ಬರೋ ಅವಶ್ಯಕತೆ ಇಲ್ಲ, ಅವರು ಸೆಲೆಕ್ಟೆಡ್ ಪ್ಲೇಸನ್ನು ಕೇಳ್ತಾರೆ. ಸೊ ಕೈಗಾರಿಕಾ ಕ್ರಾಂತಿ ವ್ಯವಸಾಯ, ಸಾರಿಗೆ, ಕಾಲುವೆ, ರಸ್ತೆಗಳು ಮತ್ತು ರೈಲು ಮಾರ್ಗಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರದ ವಿವರಿಸಿ. ಈ ಒಂದು ಕ್ವಶನ್ ಬರ್ಬೋದು. ಬಿಟ್ಟರೆ ಕೈಗಾರಿಕಾ ಕ್ರಾಂತಿ ಸಮಾಜವಾದ, ಬಂಡವಾಳಶಾಹಿ ಮತ್ತು ಕಾರ್ಖಾನೆ ನಗರೀಕರಣ, ಬಾಲ ಕಾರ್ಮಿಕರ ಪದ್ಧತಿ ಮೇಲೆ ಯಾವ ರೀತಿ ಪ್ರಭಾವ ಬೀರದ. ಸೊ ಈ ರೀತಿ ಕ್ವಶನಲ್ಲಿ ಅರೈಸ್ ಆಗ್ತದೆ. ಸೊ ಟೋಟಲ್ ಆಗಿ ಏನಿದೆ ಸೊ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಎಫೆಕ್ಟ್ಸ್ ಆಫ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇನ್ ಯುವರ್ ಎಕ್ಸಾಮಿನೇಷನ್ ಮೇ ಬಿ ಆಸ್ಕ್ ದ selected places or selected field. So sometimes they ask explain the industrial revolution effects on the agriculture, transports, canals, roads and railways. So ಇದು ಒಂದು ಕ್ವಶನ್ ಅರೈಸ್ ಆಗ್ತದೆ. ಬಿಟ್ಟರೆ explain the effects of industrial revolutions on the socialism and capitalism and factories on urbanism and child labors. ಸೊ ಈ ರೀತಿ ಸೆಲೆಕ್ಟೆಡ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅವಾಗ ಕೇಳಿದಾಗ ಅವ್ರು ಎಷ್ಟು ಕೇಳ್ತಾರೆ ನೀವು ಅಷ್ಟನ್ನೇ ಅಲ್ಲಿ ಏನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ಪಾಯಿಂಟ್ಸ್. ಸೊ ವಾಟ್ ಆರ್ ದ ಎಫೆಕ್ಟ್ಸ್ ಆನ್ ದ ಡಿಫ್ರೆಂಟ್ ಫೀಲ್ಡ್ ಆಫ್ ಬೈ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ನಾನು ಅಂತಂದಂಗೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು ಏನಿದಾವೆ ಅನ್ನೋದು ನಿಮ್ಗೆ ಏನಾಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಮೇರಿಕಾ ಕ್ರಾಂತಿ ಹೇಗೆ ನಡೀತಾ ಇದೆ, ಅದಕ್ಕೆ ಕಾರಣಗಳು ಏನಿದಾವೆ ಅನ್ನೋದನ್ನು ನಾವೇನು ಮಾಡ್ತೀವಿ, ಚರ್ಚಿಸ್ತೀವಿ. ಓಕೆ, ಥ್ಯಾಂಕ್ ಯು.